ವಿಗ್ರಹ ಮಾಡ್ಬೇಕಾದ್ರೆ ಒಂದು ಸರ್ಪ ಅಲ್ಲಿ ಹೋಗಿ ಆ ಕಲ್ ಮೇಲೆ ಹೋಗಿ ಮಾಯ ಆಗೈತಂತೆ. ನಿಮ್ಮ ಮೇಲೆ ಬಂದು ವಾಗ್ದಾನ ಕೊಡುವಂತದ್ರ ಬಗ್ಗೆನೂ ಬಹಳ ತಿಳಿಸ್ತಾರೆ. ಸ್ವಾಮಿನ ವಾಗ್ದಾನ ಕೇಳಿದಾಗ 9 ಪ್ರದರ್ಶನ ಬಾ ನಿನ್ ಮಕ್ಳು ಪೆಣ್ ಕೊಡ್ತೀನಿ ಅಂತ ಹೇಳಿದಂತೆ ಸ್ವಾಮಿ. ಅಷ್ಟು ಸತ್ಯ. 9ನೇ ಪ್ರದರ್ಶನ ಬಂದ್ಮೇಲೆ ಅವ್ರಿಬ್ಬರು ಮಕ್ಳಿಗೂ ಪೆಣ್ ಬಂದಿದೆ. ಏನ್ ವಾಗ್ದಾನ ಅವ್ರ ಬಾಯಿನಲ್ಲಿ ನುಡಿಸ್ತಾನೋ ಅದೇ ಆಗುತ್ತೆ, 100% ಗ್ಯಾರಂಟಿ ಆಗುತ್ತೆ ಸರ್. ಒಬ್ರು MLA ಅವರು ಗುರುಗಳು ಅಂತ ನನಗೆ ನೈಟ್ 11 ಗಂಟೆಗೆ ಫೋನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಎಲ್ಲರಿಗೆ ನಮಸ್ಕಾರ. ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ, ಒಂದು ಸ್ಪೆಷಲ್ ಮೂಮೆಂಟ್ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೋಗಿ ಓಕೆನಾ. ಇವತ್ತು ಒಂದು ದೇವಸ್ಥಾನ ಹೋಗ್ತಾ ಇದ್ದೀವಿ. ನಿಮಗೆ ಏನೇ ಪ್ರಾಬ್ಲಮ್ಸ್ ಇರಲಿ ಗೈಸ್, ಒಂದು ಕೋರ್ಟಿನ ವಿಷಯ ಆಗಿರಲಿ, ಒಂದು ಮನೆ ಕಿತಾಪತಿ ಆಗಿರಲಿ, ಏನೋ ಒಂದು ಮಾಡಿರಲಿ ಮನೇಲಿ, ಏನಾದರೂ ಆಗಿರಲಿ, ಇಲ್ಲಿ ಬಂದು ಒಂದು ಸಲ ಬನ್ನಿ ಗೈಸ್, ಅದು ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸಲ ಬನ್ನಿ, ನಿಮಗೆ ಬಂದು ನೋಡಿ, ಅದು ನೆಕ್ಸ್ಟ್ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಅಂತೂ ಶಕ್ತಿಶಾಲಿ ದೇವಸ್ಥಾನ ಅದು. ನಿಮಗೆ ಏನೇ ಪ್ರಾಬ್ಲಮ್ಸ್ ಇರಲಿ, ದೊಡ್ಡ ಮಟ್ಟಿಗೆ ಪ್ರಾಬ್ಲಮ್ಸ್ ಇರಲಿ ಗೈಸ್, ಸಣ್ಣ ಮಟ್ಟಿಗೆ ಇರಲಿ, ನೀವು ಹೇಳೋದು ಬೇಡ, ದೇವಸ್ಥಾನಕ್ಕೆ ಬಂದು ಆ ದೇವರೇ ನಿಮಗೆ ಹೇಳ್ಬಿಡುತ್ತೆ, ಇಂಥ ದೇವಸ್ಥಾನಕ್ಕೆ ಇದಕ್ಕೆ ಬಂದಿದೆಯಪ್ಪ, ಇಂಥ ಕ್ಲಿಯರ್ ಮಾಡ್ಕೊ, ನಿಮ್ಗೆ ಸರೋಗುತ್ತೆ ಎಂದು ದೇವರೇ ಹೇಳ್ಬಿಡುತ್ತೆ ಬಂದು. ಓಕೆನಾ, ಅಂಥ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ನಿಮ್ಮನ್ನ. ಓಕೆನಾ, ಬನ್ನಿ ನೀವು ಕೂಡ ಅಲ್ಲಿ ಪರಿಹಾರ ಮಾಡ್ಕೊಳ್ಳಿ. ಹಾಗೆ ಬಂದಿರೋಂಥ ಅಲ್ಲಿರೋಂಥ ಜನಗಳು ನಿಮ್ಗೆ ತೋರಿಸ್ತೀನಿ. ಅವ್ರು ಯೂಟ್ಯೂಬರ್ ಕೂಡ ಬರ್ತಿದ್ದಾರೆ, ಯೂಟ್ಯೂಬರ್ ಕೂಡ ನಿಮ್ಮನ್ನು ಮೀಟ್ ಮಾಡಿಸ್ತೀನಿ. ಅವರು ಕೂಡ ದೇವಸ್ಥಾನ ವೀಡಿಯೋ ಮಾಡೋಕ್ಕೆ ಬರ್ತಿದ್ದಾರೆ. ಅವರು ಕೂಡ ಬನ್ನಿ, ನಿಮಗೂ ತೋರಿಸ್ತೀನಿ ಅವ್ರ ಬಗ್ಗೆ. ಅವರು ಅವ್ರ ಥರ ವೀಡಿಯೋ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಗೈಸ್. ಹಾಗೆ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲಿದೆ ಅಂತ. ನಿಮಗೆ ಒಂದೇ ಒಂದು ಸಲ ಬನ್ನಿ ಗೈಸ್, ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್ ಯಾವ ಥರ ಇರುತ್ತೆ ಅಂತ. ಓಕೆನಾ, ಆದಷ್ಟು ಬನ್ನಿ ಗೈಸ್ ದೇವಸ್ಥಾನಕ್ಕೆ. ಬಂದು ನೋಡಿ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇಲ್ಲಿ, ಓಕೆನಾ, ಬಂದು ಒಂದು ಸಲ ಕ್ಲಿಯರ್ ಮಾಡ್ಕೊಳ್ಳಿ ಸಾಕು. ಒಂದೇ ಒಂದು ಸಲ ಬಂದು ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನಿಮಗೆ ರಿಸಲ್ಟ್ ಒಂದು ದಿನದ ಗೊತ್ತಾಗ್ಬಿಡುತ್ತೆ. ಅಂಥ ದೊಡ್ಡ ದೇವಸ್ಥಾನ, ಅಂಥ ಶಕ್ತಿಶಾಲಿ ದೇವಸ್ಥಾನ ಗೈಸ್ ಅದು. ಬನ್ನಿ, ನಿಮಗೆ ತೋರಿಸ್ತೀನಿ ಆ ದೇವಸ್ಥಾನದ ಬಗ್ಗೆ ಹೇಗಿದೆ, ಅಲ್ಲಿ ಜನಗಳು ಏನೇನು ಮಾಡ್ತಾರೆ, ದೇವಸ್ಥಾನದ ಬಗ್ಗೆ ಅಷ್ಟು ಶಕ್ತಿಶಾಲಿ ಇದೆ ದೇವಸ್ಥಾನಕ್ಕೆ ಅಂತ. ಬನ್ನಿ ತೋರಿಸ್ತೀನಿ. ಓಕೆನಾ, ಬನ್ನಿ, ಲೆಟ್ಸ್ ಮೂವ್ ಟು ದ ಬ್ಲಾಗ್. ಇವತ್ತು ನಾವು ಒಂದು ದೇವಸ್ಥಾನ ಇದ್ವಿ. ಈ ದೇವಸ್ಥಾನದಲ್ಲಿ ಬರೀ ವಾಗ್ದಾನದಿಂದ ಎಷ್ಟು ಜನ ಮುಂದುವರಿತಿದ್ದಾರೆ ಅಂದರೆ ಗೈಸ್, ಏನೇ ಪರಿಹಾರ ಇರಲಿ, ಏನೇ ಇರಲಿ, ಬಂದು ಈ ಒಂದು ಕ್ಷೇತ್ರಕ್ಕೆ ಬನ್ನಿ, ಒಂದು ಸಲ ಬನ್ನಿ ಸಾಕು. ನೀವು ಬಂದಿದ್ದ ತಕ್ಷಣ ನಿಮಗೆ ಇಲ್ಲಿ ಗೊತ್ತಾಗುತ್ತೆ, ರಿಸಲ್ಟ್ ಗೊತ್ತಾಗುತ್ತೆ. ಓಕೆನಾ, ಬನ್ನಿ ತೋರಿಸ್ತೀನಿ ನಿಮಗೆ. ಒಂದು ಅನ್ನಸಂದರ್ಪಣೆ ಇದೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆನಾ, ಬನ್ನಿ. ಗೈಸ್, ಇವಾಗ ಬಂದು ದೇವಸ್ಥಾನ ಅಂತ ನಾವು ತೋರಿಸ್ತೀನಿ ಗೈಸ್, ಯಾವ ಥರ ದೇವಸ್ಥಾನ, ಎಷ್ಟು ಶಕ್ತಿಶಾಲಿಯಾದ ದೇವಸ್ಥಾನ ಇದು ಅಂತ. ಓಕೆನಾ, ಇಲ್ಲಿ ಎಲ್ಲೂ ಇಲ್ಲ ಗೈಸ್, ಇದು ಶಿವನ ವಿಗ್ರಹ ಎಲ್ಲೂ ಇಲ್ಲ. ಇದ್ರೆ ಎಲ್ಲಿದೆ ಅಂದರೆ ಒಂದೇ ಒಂದು ಜಾಗದಲ್ಲಿ ಇದೆ ಆ ಶಿವನ ವಿಗ್ರಹ. ಇಲ್ಲಿ ಅಂದರೆ ಕುಣಿಗಲ್ ಹತ್ರ ಇದೆ. ಕುಣಿಗಲ್ ಹತ್ರ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಶಿವನ ವಿಗ್ರಹ ಬಿಟ್ಟರೆ ಇನ್ನೆಲ್ಲೂ ಕೂಡ ಶಿವನ ವಿಗ್ರಹ ಇಲ್ಲ. ಮಿಟ್ಟಿಲ್ಲ ಲಿಂಗತ್ತನೇ ಪೂಜೆ ಮಾಡೋದು. ಓಕೆನಾ, ಇಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಗೈಸ್ ವಿಗ್ರಹ. ಓಕೆನಾ, ಬನ್ನಿ ತೋರಿಸ್ತೀನಿ, ಅದು ತೋರಿಸ್ತೀನಿ ನಿಮಗೆ. ಒಟ್ಟಿಲ್ಲಿ 3 ದೇವಸ್ಥಾನ ಇದೆ. ಒಂದು ತಿರುಳಮ್ಮ, ಹಾಗೆ ಒಂದು ಮೇನ್ ಇರೋದು ಜಡಗುಣೇಶ್ವರ ಅಂತ, ಹಾಗೆ ಲಕ್ಷ್ಮೀ ದೇವತೆ 3 ದೇವಸ್ಥಾನ ಇದೆ ಗೈಸ್ ಇಲ್ಲಿ. ಬನ್ನಿ, ಇದು ಫಸ್ಟ್ ತಿರುಳಮ್ಮ ದೇವಸ್ಥಾನ ಗೈಸ್ ಇದು. ಇದು ಗೈಸ್ ಈ ದೇವಸ್ಥಾನ ನೇತ್ರಾಳಮ್ಮ ದೇವಸ್ಥಾನ ಅಂತ. ಬನ್ನಿ, ನೆಕ್ಸ್ಟ್ ನಿಮಗೆ ಮುಂದೆ ಪೂಜೆ ಮಾಡಿಸಿ ಯಾರು ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ. ಬನ್ನಿ. ಓಕೆ, ಬನ್ನಿ, ಇಲ್ಲಿ ಬಡ್ಲಿ ಥರ ತೋರಿಸ್ತೀನಿ ಫಸ್ಟ್ ಅದನ್ನು. ಸರ್, ನಾವು ಇಲ್ಲಿ ಬಂದು 10 ವರ್ಷದಿಂದ ದೇವ್ರ ಕಾರ್ಯ ಮಾಡ್ಕೊಂಡು ಕಣ್ಣಿಗೆ ಸೌದೆ ಬಿಟ್ಕೊಂಡು ನಮಗೇನೋ ಕೆಟ್ಟದಾದಾಗ ಒಳ್ಳೆತನ ಅನ್ನೋದು ನಿಂತ್ಕೊಂಡು ಇಲ್ಲಿ ಬಂದ ಮೇಲೆ ಒಳ್ಳೆತನ ಆಗಿದೆ. ಒಳ್ಳೆತನ ಕೊಟ್ಟು ಒಳ್ಳೆ ಅಭಿವೃದ್ಧಿ ಕೊಟ್ಟು ಎಲ್ಲ ನಾವೇನು ಅಂದ್ಕೊಂಡಿದ್ದೀವಿ ಎಲ್ಲ ಸಾಧನೆ ಆಗಿದೆ ನನಗೆ. ನಾವು ಆದಮೇಲೆ ನಾವು ವರ್ಷ ಕೊಂಡಾಗ ಸೌದೆ ಬಿಟ್ಕೊಂಡು ಏನೋ ಈ ಸತಿ ನಾವು ತಾಯಿ ಕೇಳಿದ್ರು, ಆಗಲ್ಲ ಅಂದಿದ್ದು, ಇಲ್ಲ ನಂಗೆ ಮಾಡಲೇಬೇಕು, ನನಗೆ ಕೊಡಲೇಬೇಕು ಅಂತ ಹೇಳಿದಾಗ ನನಗೆ ಚಂಡಿ ಹೋಮ, ಅಭಿಷೇಕ, ಹೋಮ ಎಲ್ಲ ತಿಳಿಸಿ ಇವತ್ತು ನೆನ್ನೆಯಿಂದ ಇಲ್ಲೇ ಇದ್ದೆ ಹೋಮ ಎಲ್ಲ ಮಾಡಿ ಜನಕ್ಕೆ ಏನು ಮಾಡಬೇಕನ್ನೆಲ್ಲ ಮಾಡಿಕೊಂಡು ನಾವು ನಮ್ಮ ದೇವ್ರು ಒಳ್ಳೇದು ಮಾಡಿರೋದ್ರಿಂದ 3 ದೇವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಎಕ್ಸ್ಟ್ರಾ ಗಣಪತಿ ಒಂದು, ಶಿವಪಾರ್ವತಿ ಒಂದು, ಅದನ್ನೆಲ್ಲ ಮಾಡಿಸಿ ಇವತ್ತು ಈಗ ಬಂದು ನಾವೆಲ್ಲ ಕ್ಲೋಸ್ ಮಾಡಿ ಇಷ್ಟೆಲ್ಲ ಕ್ಲೀನಾಗಿ ಐತೆ, ಚೆನ್ನಾಗಿ ಮಾಡಿದರೆ ಒಳ್ಳೆ ಇದು ಐತೆ, ಶಕ್ತಿ ಇದೆ. ಯಾರೇ ನಂಬ್ಕೊಂಬಂದ್ರು ಏನೇ ಒಂದು ಫಲ ಕೊಟ್ಟೆ ಕೊಡ್ತಾಳೆ ಇದು ತಾಯಿ ನಂಬಿಕೆ ಇದೆ ಅಂತ ನಾನು ಎಷ್ಟು ವರ್ಷ ಬರ್ತೀರಾ ಸರ್ ನೀವು? ಸರ್, ನಾವಲ್ಲಿ 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಕೊಂಡು ಸೌದೆ ಬಿಟ್ಕೊಂಡು 10 ವರ್ಷದಿಂದ ನಾವು ಊಟ ಬಡಿಸೋದು, ನಮ್ಮ ಕೈಲಿ ಏನಾಗುತ್ತೋ ಅದನ್ನು ತಾಯಿ ಸನ್ನಿಧಿ ಕೊಟ್ಕೊಂಡು ದೇವ್ರಿಗೆ, ಆ ಮುನೇಶ್ವರನಿಗೆ ಶಕ್ತಿ ನಮ್ಗೆ ಕೊಡಲಿ, ನಾವು ಥರ ನಮ್ಮ ತಂದೆ ಮನೆ ಮಕ್ಕಳಿಗೆಲ್ಲ ನಮಗೆ ಕಾಪಾಡ್ಕೊಂಡು ಹೋಗ್ಲಿ ಅಂತ ನಾವು ವರ್ಷ ಬಂದು ನಮ್ಮ ಕೈಲಿ ಏನಾಗುತ್ತೋ ಅದನ್ನು ಸಾಧನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ದು ಏನೇ ಇದ್ರು ನಾನು ಕೆಟ್ಟಾಗ ನಮ್ಮ ಅಂಶ ನನ್ನ ಮಕ್ಕಳಿಗೆ ನಾವೆಲ್ಲ ಉದ್ಧಾರ ಆಗಿರೋದು. ನಮ್ಗೊಂದು ಸುಳಿ ಇರಲಿಲ್ಲ, ಆ ಸುಳಿನೂ ಸಲ ನಾವು ಇಲ್ಲಿಂದನೇ ಬೇಡ್ಕೊಂಡು ಆ ಸುಳಿನೂ ಕೊಟ್ಟಿದ್ದಾರೆ. ಇದೇ ನಮ್ಮ ಸುಳಿ ಕೊಟ್ಟಿ ಆದ್ಮೇಲೆ ನಮಗೆ ಎಲ್ಲ ಅಭಿಪ್ರಾಯ ಚೆನ್ನಾಗಿದ್ಮೇಲೆ ನಾವು ಯೋಚನೆ ಮಾಡ್ಕೊಂಡು ನಾವು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲಿ ಬರೋದು ಸರ್ ಇದು? ಇದು ಬಂದ್ಬಿಟ್ಟು ಹೊಸಳ್ಳಿ ಬಿಟ್ಟು ಮುಂದೆ ಕಣಿವೆಪಳ್ಳ ಅಂತ ಇದೆ. ಆ ಕಣಿವೆಪಳ್ಳದಿಂದ ಒಂದು 1/2 ಕಿಲೋಮೀಟರ್ ಮುಂದೆ ಬಂದು ಒಳಬೈಲಲ್ಲಿದೆ.
ಜಡೆ ಮುನೇಶ್ವರ ಅಂತ. ಆ ದೇವ್ರನ್ನ ಇದು ಮಾಡ್ಕೊಂಡು ನಾವು ಹೋಗ್ತಾ ಇದೀವಿ. ಇದಿರೋದು ಸ್ಥಳ ಬಂದು ಕಣಿವೆಪಳ್ಳ ಊರ ಹೆಸರು. ಆ ಊರಿಂದ ಮುಂದೆ ಒಂದು 1/2 ಕಿಲೋಮೀಟರ್ ಒಳಗಡೆ ಊರಲ್ಲಿ ಐತೆ. ಓಕೆ ಸರ್, ಆಯಿತು. ನೀವು ಸ್ವಲ್ಪ ಉಪಯೋಗ ಸಿಕ್ತು, ಬೇರೆ ಸ್ವಲ್ಪ ಜನ ಸಿಕ್ತು, ಈಗ ನಮಗೆ ಉಪಯೋಗ ಸಿಗಲಿ ಸ್ವಲ್ಪ ಬೇರೆಯವ್ರಿಗೆಲ್ಲ ಜನಗಳು ಬರಲಿ ಹೀಗೇನೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ಇವೆಲ್ಲ ನೋಡ್ತಾರಲ್ಲ ಹೀಗೆ ತೋರಿಸಿ, ನೋಡಿದ್ರಲ್ಲ ಹೀಗೆ ನೋಡಿದ್ರಲ್ಲ, ಬನ್ನಿ ತೋರಿಸ್ತೀನಿ. ಮುಂದೆ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಓಕೆನಾ? ಓಕೆನಾ? ಇನ್ನೊಂದು ಟೊಮೆಟೊ ಇಲ್ಲೇ ಇದ್ದಾರೆ. ಇವ್ರ ಕಡೆ ಬ್ಲಾಗ್ ಮಾಡೋಣ, ಹೀಗೆ ನೋಡ್ತಾ ಇರೋಣ. ಓಕೆ, ಬ್ಲಾಗ್ ಇಲ್ಲಿ ಟ್ರಾವೆಲ್ ಟಿಕೆಟ್ ಇಲ್ಲೇ ಇದ್ದಾರೆ. ಇವ್ರು ಕೂಡ ಬ್ಲಾಗ್ ಮಾಡ್ತಾರೆ, ನೋಡೋಣ. ಓಕೆನಾ? ನಮ್ಮ ಪೇಜಲ್ಲಿ ಕೂಡ ಹಾಕ್ತೀನಿ, ನೋಡ್ತಾ ಇರಿ. ನಮಸ್ಕಾರ ಸರ್. ತಮ್ಮ ಹೆಸರು? ತಮ್ಮ ಹೆಸರು ಚಿಕ್ಕದಾಸಪ್ಪ ಅಂತೇಳಿ. ಚಿಕ್ಕದಾಸಪ್ಪ. ಹೌದು ಸರ್. ಈ ಕ್ಷೇತ್ರಕ್ಕೆ ಎಷ್ಟು ದಿವಸದಿಂದ ಬರ್ತಾ ಇದ್ದೀರಿ? ನಾನು 22 ವರ್ಷದಿಂದ ಬರ್ತಾ ಇದ್ದೀನಿ. ಓ, 22 ವರ್ಷದಿಂದ. 22 ವರ್ಷ ಕರೆಕ್ಟಾಗಿ ನಾನು ಇಲ್ಲಿಗೆ ಬಂದು 22 ವರ್ಷ. ಹಾ. ನಮ್ದು ಮಾಗಡಿ ಮೇನ್ ರೋಡ್, ಚಿಕ್ಕೋಲ್ರೆಡ್ಡಿ, ಓಕೆ. ಬೆಂಗಳೂರು ಹತ್ರ. ಹಾ ಹಾ ಹಾ. ಇಲ್ಲಿಗೆ ಬಂದು 22 ವರ್ಷ. 22 ವರ್ಷದಿಂದ ಬರ್ತಾ ಇದ್ದೀರಿ. 22 ವರ್ಷ. ಭಗವಂತನ ಹತ್ರ 22 ವರ್ಷದಿಂದ ಬರ್ಬೇಕಾದ್ರೆ ಭಗವಂತ ಕೈ ಹಿಡಿದಿದ್ರೆ ಬರಕ್ ಸಾಧ್ಯ ಅಷ್ಟೇ. ಹೌದು. ಭಗವಂತ ಕೈ ಹಿಡಿದಿದ್ದಾನೆ. ಕೈ ಹಿಡಿದಿದ್ದಾನೆ ಎಲ್ಲಾರ್ಗು, ನಮ್ಮ ಮಕ್ಕಳುಗಳಿಗೆ ಎಲ್ಲಾರ್ಗು ಅಷ್ಟೇ, ನಮಗೂ ಅಷ್ಟೇ, ನಮ್ಮ ಕುಟುಂಬಕ್ಕೂ ಅಷ್ಟೇ. ಬಹಳ ಶ್ರದ್ಧೆ ಭಕ್ತಿಯಿಂದ ನಾವು ಎಷ್ಟು ನಿಷ್ಠೆಯಿಂದ ಈ ಸ್ವಾಮಿ ಪೂಜೆ ಮಾಡ್ತಾ ಇದ್ದೀವೋ ಅಷ್ಟೇ ನಿಷ್ಠೆಯಿಂದನೂ ನಮ್ಗೆಲ್ಲ ಒಳ್ಳೇದ್ ಮಾಡಿದ ಸಮಯ. ಅದ್ರೊಳಗೆ ಒಳ್ಳೇದಾಗಿದೆ ಅಂತ ಏನಾದ್ರು ತಿಳಿಸುವಂತದ್ದು ಏನಾದ್ರು ಹೇಳ್ಬೋದಾ? ನಾನು ನಮ್ಮ ದೊಡ್ಡ ಮಗಳಿಗೆ 2 ಗಂಡು ಮಕ್ಳೇ ಬೇಕು ಅಂತ ಕೇಳಿದ್ದೆ. 2 ಗಂಡು ಮಕ್ಳು ಫಲಾನೆ ಕೊಟ್ಟ. 2ನೇ ಮಗಳಿಗೂ 2 ಗಂಡು ಮಕ್ಳೇ ಬೇಕು ಅಂತ ಕೇಳಿದೆ. 2 ಗಂಡು ಮಕ್ಕಳನ್ನೇ ಕೊಟ್ಟ ಭಗವಂತ. 3ನೇ ಮಗಳಿಗೂ 2 ಬೇಕು ಅಂದೆ. ಇಲ್ಲ 2 ಕೊಡಲ್ಲ, 1 ಕೊಡ್ತೀನಿ, ನೀನ್ ಕೇಳ್ದವನೇ 2 ಕೊಟ್ಕೊಂಡ್ರಾಗಲ್ಲ, 1 ಮನೆ ಬೆಳಗಕ್ಕೆ ಒಬ್ಳು ಮಗಳು ಬೇಕು ಅಂತ ಹೇಳ್ತು. ಭಗವಂತನೇ ಹೇಳ್ದ. ಆಯ್ತು ಅಂದೆ. 3ನೇ ಮಗಳಿಗೆ 1 ಹೆಣ್ಣು 1 ಗಂಡು ಆಯ್ತು. ಆಮೇಲೆ ತಿರ್ಗಾ ಮತ್ತೆ ಸೊಸೆಗೂನು ಸ್ವಾಮಿ ನಮ್ಮಪ್ಪ ಭಗವಂತ ನಾನು ಮನೆ ಬೆಳೆಸ್ಬೇಕಣ್ಣ, ಸೊಸೆ ತಂದಿದ್ದೀನಿ ಅಂತ ಕೇಳಿದೆ. ಅದಕ್ಕೂ ಗಂಡು ಮಗಿನ ಫಲ ಕೊಟ್ಟ. ನೀವು ಕೇಳಿದೆಲ್ಲ ಕೊಟ್ಟಿದ್ದಾನೆ. ಅಂದ್ರೆ ಇದೆಲ್ಲ ವಾಗ್ದಾನದಲ್ಲಿ ತಿಳಿಸಿದ್ದ? ಹೌದೌದು, ವಾಗ್ದಾನದಾಗೆ ತಿಳಿಸಿದ್ದು. ಆಮೇಲೆ ನನ್ಗೆ ಮನಸ್ಸಿಚ್ಛೆಯಿಂದ ಮೆರವಣಿಗೆ ದೇವ್ರು ಮಾಡಿಸ್ಕೊಟ್ಟೆ, ಹೆಣ್ಣು ದೇವ್ರದ್ದು. ನನ್ನ ಸ್ವಂತ ಇಚ್ಛೆಯಿಂದ ನನ್ನ ಮನಸ್ಸು ಪೂರ್ತಿವಾಗಿ ಅದನ್ನ ಮಾಡಿಸ್ಬೇಕು, ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಅದನ್ನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮೆರವಣಿಗೆ ದೇವ್ರು ಮಾಡಿ. ಇಲ್ಲಿ ವಾಗ್ದಾನ ಹೇಳ್ತಾರಲ್ಲ, ಹಾ, ವಾಗ್ದಾನದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ? ವಾಗ್ದಾನದ ಬಗ್ಗೆ ಏನಿಲ್ಲ ಸ್ವಾಮಿ, ಅದ್ರೊಳಗೇನು ಎರಡೊಂದು ಮಾತೇನಿಲ್ಲ. ಒಳ್ಳೆ ನಿಯತ್ತಿಂದ ಸೂಕ್ಷ್ಮವಾಗಿ ಭಗವಂತ ಏನ್ ವಾಗ್ದಾನ ಅವ್ರ ಬಾಯಿನಲ್ಲಿ ನುಡಿಸ್ತಾನೋ ಅದೇ ಆಗುತ್ತೆ. 100% ಗ್ಯಾರಂಟಿ ಆಗುತ್ತೆ ಸರ್. ಅದ್ರೊಳಗೇನು ಎರಡೊಂದು ಮಾತಿಲ್ಲ. ನಾವ್ ಏನೇ ಕೇಳ್ಕೊಂಡ್ರು ಭಗವಂತ ಅಲ್ಲಿ ಏನ್ ವಾಗ್ದಾನ ನುಡಿದಿರ್ತಾನೋ ಅದು ಅದೇ ಆಗತ್ತೆ, ಆಗದಂತೂ ಸುಳ್ಳೇನಿಲ್ಲ. ಆಗ್ಲಿ, ನಿಮ್ಗೆ ನಿಮ್ಮ ಕುಟುಂಬಕ್ಕೆ ಜಡೆ ಮುನೇಶ್ವರನ ಆಶೀರ್ವಾದ ಸದಾ ಇರ್ಲಿ ಸ್ವಾಮಿ. ಇವತ್ತು ಇರ್ಲಿ, ನಾಳೆನೂ ಇರ್ಲಿ. ಇದು ನೋಡ್ತಾ ಇರ್ತಕ್ಕಂಥ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಎಲ್ಲರೂ ಕರ್ನಾಟಕದಾದ್ಯಂತ ಎಲ್ಲ ನೋಡ್ತಾ ಇರ್ತಾರೆ. ಹೌದು, ಅವರೆಲ್ಲ ನೋಡುವಂತವ್ರಿಗೆ ಬಂದ್ರಿ ಅಂತ ಹೇಳ್ತಿದ್ವಿ. ಏನೇನೋ ಸಮಸ್ಯೆಗಳಿರತ್ತೆ, ಯಾವುದೇ ಸಮಸ್ಯೆ ಇರ್ಲಿ, ನಿಮ್ಮ ಮಕ್ಕಳ ಬಗ್ಗೆ ಸಮಸ್ಯೆ ಇರ್ಲಿ, ನಿಮ್ಮ ಮನೆ ತೊಂದರೆ ಸಮಸ್ಯೆ ಇರ್ಲಿ, ಮತ್ತೆ ಬೇರೆ ಯಾವುದೇ ಸಮಸ್ಯೆ ಇದ್ರು, ನಿಮ್ಮ ಆರೋಗ್ಯದೊಳಗೆ ಏನೇ ಸಮಸ್ಯೆ ಇದ್ರು ಇಲ್ಲಿಗೆ ಬನ್ನಿ. ಇಲ್ಲಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಆಯುಸು, ಆರೋಗ್ಯ, ನಿಮ್ ಕಷ್ಟ ಸುಖಗಳನ್ನ ಎಲ್ಲದನ್ನು ಭಾಗಿಯಾಗ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಗ್ಲಿ, ಧನ್ಯವಾದಗಳು. ಸರ್ ನಮಸ್ತೆ. ತಮ್ಮ ಹೆಸರು? ಸರ್ ಸುನಿಲ್ ಅಂತ. ನಾವು ನಿಮ್ ಯೂಟ್ಯೂಬ್ ಚಾನಲ್ ನ ಫಾಲೋವರು. ನಿಮ್ ತುಂಬಾ ವಿಡಿಯೋಗಳನ್ನ ನೋಡಿದೀವಿ, ತುಂಬಾ ಚೆನ್ನಾಗಿದೆ. ದೇವಸ್ಥಾನಗಳ ಬಗ್ಗೆ ಒಳ್ಳೆ ಅರಿವು ಮೂಡಿಸ್ತಿದ್ದೀರಾ. ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ ಒಳ್ಳೆ ಯುವ ಜನತೆಗೆ ಒಳ್ಳೆ ಅರಿವನ್ನು ಮೂಡಿಸ್ತಾ ಇರೋದು ನಿಮ್ಗೆ ಧನ್ಯವಾದಗಳು. ನಿಮ್ ಚಾನಲ್ಗೆ ಫಸ್ಟ್ ನಿಮ್ಗೂ ಒಳ್ಳೇದಾಗ್ಲಿ, ದೇವರು ನಮಗೂ ಒಳ್ಳೇದ್ ಮಾಡಿದಾನೆ, ನಿಮ್ಗೂ ಒಳ್ಳೇದಾಗ್ಲಿ, ಬರೋ ಭಕ್ತಾದಿಗಳಿಗೂ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಈಗ ಜಡೆ ಮುನೇಶ್ವರನ ಬಗ್ಗೆ ನನಗೆ ಆಕ್ಚುಲಿ ಗೊತ್ತಿರಲಿಲ್ಲ. ಹೌದು ಸರ್. ಸೊ ನಿಮ್ಮಂತವರಿಂದಾನೇ ಗೊತ್ತಾಗಿದೆ ಇಲ್ಲಿ ಬಗ್ಗೆ. ಓಕೆ ಸರ್. ಈಗ ಈ ತಂದೆ ಬಗ್ಗೆ, ಇಲ್ಲಿ ನಡೆಯುವಂತ ವಾಗ್ದಾನದ ಬಗ್ಗೆ, ನಿಮ್ಗೆ ಸ್ವಾಮಿಯಿಂದ ಆಗಿರೋ ಅನುಕೂಲದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸರ್ ನನ್ಗೆ ಅನುಕೂಲ ಕೇಳಕ್ ಮುಂಚೆ ಹೇಳ್ಬೇಕು ಅಂದ್ರೆ ಈ ವಿಗ್ರಹ ಬಂದಿದ್ ಬಗ್ಗೆ ಹೇಳ್ತೀನಿ ನಾನು. ಫಸ್ಟ್ ಒಂದು ಪಾಯಿಂಟ್ ನನಗೆ ಗೊತ್ತಿರಂಗೆ ವಿಗ್ರಹ ಮಾಡಿಸೋ ನನ್ನ ಫ್ರೆಂಡು ಆ ಅಪ್ಪ ಹೇಳೋ ಪ್ರಕಾರ ಅವ್ರ ಮಕ್ಳು 2 ಮಕ್ಳಿಗೂ ಕಾಣ್ತಿರ್ಲಿಲ್ವಂತೆ. ಅವ್ರ ಈ ದೇವಸ್ಥಾನಕ್ಕೆ ಯಾರೋ ಒಬ್ರು ಹೇಳಿದ್ರಂತ, ಅವ್ರು ಬ್ರಾಹ್ಮಣರು, ಹೇಳ್ಬೇಕಂದ್ರೆ ಬ್ರಾಹ್ಮಣರು ಅವ್ರು ಈ ದೇವಸ್ಥಾನಕ್ಕೆ ಬಂದಿದ್ರಂತೆ. ದೇವಸ್ಥಾನಕ್ಕೆ ಬಂದು ಸ್ವಾಮಿನ ವಾಗ್ದಾನ ಕೇಳಿದಾಗ 9 ಪ್ರದರ್ಶನ ಬಾ ನಿನ್ ಮಕ್ಳು ಕಣ್ಕೊಡ್ತೀನಿ ಅಂತ ಹೇಳಿದಂತೆ ಸ್ವಾಮಿ. ಅಷ್ಟು ಸತ್ಯ. ಇದು ಆಲ್ರೆಡಿ ಒಂದು 15 ವರ್ಷದಿಂದ ಇತಿಹಾಸ. ಅವ್ರು 9ನೇ ಪ್ರದರ್ಶನ ಬಂದ್ಮೇಲೆ ಅವ್ರ 2 ಮಕ್ಳಿಗೂ ಕಂಡು ಬಂದಿದೆ. ಅವ್ರು ಬೇಕಂದ್ರೆ ಮೀಟ್ ಮಾಡ್ತೀನಿ ಅಂದ್ರೆ ನಾನು ಪರಿಚಯ ಅವ್ರ ಮನೆ ಹತ್ರ ತೋರಿಸ್ತೀನಿ. ಅರೆಕ್ಯಾತ್ನಲ್ಲಿ ಇದಾರೆ, ವಾಸ ಇದ್ದಾರೆ ನನ್ನ ಫ್ರೆಂಡ್. ಅವ್ರಿಗೆ ಅರೆಕ್ಯಾತ್ನಲ್ಲಿ ಇದ್ದಾರೆ. ಅವರು ವಿಗ್ರಹ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದು ಮೂಲ ವಿಗ್ರಹ. ಮೊದಲು ಬಂದವರು ಮುನೇಶ್ವರ ಇವರೇ. ಆಯ್ತಾ? ನಾನ್ ಬಂದು ಇಲ್ಲಿಗೆ
ಒಂದು 8-9 ವರ್ಷ 9 ವರ್ಷ ಆಗಿರ್ಬೋದು ಸರ್. ಓಕೆ. ನಾನ್ ಬರೋದಕ್ಕೆ ಕಾರಣ ನಮ್ ಚಿಕ್ಕಮ್ಮ ಒಬ್ರು ಇಲ್ಲಿ ಬಂದಿದ್ರು. ಅವ್ರು ಹೇಳಿದ್ ನನ್ಗೆ ಹೋಗಿಲ್ಗೆ ಅಂತ. ನಾನು ಒಂದ್ ಸಣ್ಣ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. MA ಅಂತ ಒಂದು ಗೌಂಡೆಪಳದ ಒಂದು ಕಂಪ್ನಿ ಕೆಲಸ ಮಾಡಿದ್ದೆ. ಆಮೇಲೆ ಈಚೆ ಬಂದು ಕಾಂಟ್ರಾಕ್ಟರ್ಗಳದ್ರೆಲ್ಲ ಕೆಲಸ ಮಾಡ್ಕೊಂಡು ಓಡ್ಕೊಂಡಿದ್ದೆ. ನಾನು ಇಲ್ಲಿಗೆ ಬಂದ್ಮೇಲೆ ನಂದೇ ಗಣಪತಿ ಎಲೆಕ್ಟ್ರಿಕಲ್ ಸಿಸ್ಟಮ್ ಅಂತ ಒಂದು ಕಂಪ್ನಿ ತೆಗ್ದಿದ್ದೀನಿ. ಆಮೇಲೆ ಗ್ಲೋಬಲ್ ಸ್ವಿಚ್ ಕೇರ್ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದೀವಿ. ಆಮೇಲೆ ಕರ್ನಾಟಕದಾದ್ಯಂತ VCB ಬ್ರೇಕರ್ಸ್, ಟ್ರಾನ್ಸ್ಫಾರ್ಮರ್ ರಿಪೇರಿ ಏನಿದ್ರು ನಾವು ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿದೀವಿ. ಅಂದ್ರೆ ನಿಮ್ಗೆ ಒಂದು ವರ್ಕಿಂಗ್ ಲೈನ್ ಅಲ್ಲಿ ಇದ್ದಂತವ್ರನ್ನ ಇವತ್ತು ಒಂದು ಕಂಪ್ನಿ ಒಂದು ಸಿಸ್ಟಮ್ ನ ನಡೆಸುವಷ್ಟು ಒಂದು ಶಕ್ತಿನ ಸ್ವಾಮಿ ಕೊಟ್ಟಿದ್ದಾರೆ. ಬಂದಿದೀವಿ. ಮನ್ಸು ಮಾಡಿದ್ರೆ ಇವತ್ತು ಒಂದು ದೊಡ್ಡ ಮಟ್ಟ ಕಂಪ್ನಿ ತೆಗೆಯುವಷ್ಟು ಜಾಗ ತಗೊಂಡಿದೀವಿ. ಜಾಗನೂ ಇದೆ ನಮ್ದು. ಇಂಡಸ್ಟ್ರಿ ಕಟ್ಟಬೇಕು ಅನ್ನೋ ಪ್ಲಾನ್ ಇದೆ ನಮ್ದು. ಈಗ ಮದುವೆಯಾಗಿ ರೀಸೆಂಟ್ 2 ವರ್ಷ ಆಗಿದೆ. ಸ್ವಲ್ಪ ಲೈಫ್ ಅಲ್ಲಿ ಟೆನ್ಷನ್ ಮಾಡ ಇರೋ ಟೆನ್ಷನ್ ಸಾಕಾಗ ಸ್ಟ್ರೆಸ್ ಬೇಡ ಅಂತ ಸುಮ್ಮನಿದೀವಿ. ಫ್ಯೂಚರ್ ಅಲ್ಲಿ ಮಾಡೋದಕ್ಕೆ ಜಾಗ ಇಲ್ಲಿಗೆ ಬಂದ್ಮೇಲೆ ತಗೊಂಡಿದ್ ನಾವು. ಕೋಟಿಗಟ್ಟಲೆ ಜಾಗನ ರೋಡ್ ಸೈಡ್ ಜಾಗಗಳು ತಗೊಂಡಿದೀವಿ ಇವತ್ತು ನಾವು. ಗೌರ್ಮೆಂಟ್ ಗೆ ಪರ್ಫೆಕ್ಟ್ ಆಗಿ ಐಡಿ ಕಟ್ಕೊಂಡು ನಾವು ಇವತ್ತು ಹೆಂಗ್ ಬೆಳೆದಿರೋದಂದ್ರೆ ಅದು ಸ್ವಾಮಿದ ಇದು ಏನಂತ ಹೇಳ್ಬೇಕಂದ್ರೆ ಅಭಿಮಾನ, ನಮ್ಮ ಮೇಲೆ ಅನುಗ್ರಹ, ದೇವರ ಅನುಗ್ರಹ ನಮ್ಮ ಮೇಲೆ ಇರೋದು. ಅದಾದ್ಮೇಲೆ ನಾವು ಬಂದಾದ್ಮೇಲೆ ನಾವು ಒಬ್ರು ನಾನ್ ಸ್ಟಾರ್ಟಿಂಗ್ ಬಂದು ಈ ಫೀಲ್ಡ್ ಕಾಲಿಟ್ಟ ಮೇಲೆ ಒಬ್ರು MLA ಅವರು ಗುರುಗಳು ಅಂತ ನನಗೆ ನೈಟ್ 11 ಗಂಟೆಗೆ ಫೋನ್ ಮಾಡಿ ಕೆಲಸ ಕೊಟ್ಟಿದ್ದಾರೆ. MLA ಹೆಸರು ಯಾರು ಅಂತ ಹೇಳೋದ್ ಬೇಡ ನನಗೆ. ದೊಡ್ಡ ಪದವಿಯಲ್ಲಿ ಇದಾರೆ ಇವತ್ತು ಅವರು. ಇವತ್ತು ಫೋನ್ ಮಾಡಿದ್ರು ನನ್ ಕಾಲ್ ಪಿಕ್ ಮಾಡ್ತಾರೆ ಆಯ್ತಾ. ಅವರು ಬಂದು ಪಿಕ್ ಮಾಡಿ ಅವ್ರು ಪ್ಯಾನಲ್ ಆರ್ಡರ್ ಕೊಟ್ಟು ಟ್ರಾನ್ಸ್ಫಾರ್ಮರ್ ಸಪ್ಲೈ ಮಾಡಿ ಸ್ಟಾರ್ಟಿಂಗ್ ಕಾಲಿಕ್ಕಿ ಟೈಮಲ್ಲೇ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ಕೇಳಿದೆ, ಕೆಲಸ ಯಾವ ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಬಂದು ವಾದ ಮಾಡಿದೆ, ನಾನು ನಿನ್ ಸನ್ನಿಧಿಗೆ ಬಂದಿದ್ದೀನಿ, ಎಲ್ಲರೂ ಹೇಳ್ತಾರೆ ನಂಗೆ ಒಳ್ಳೇದಾಗಿಲ್ಲ ಅಂತ. ಆ ಒಳಗಡೆ ವಾಕ್ಯ ಕೇಳಿ ಈಚೆ ಬರೋಷ್ಟರಲ್ಲಿ ನನಗೆ 10 ಲಕ್ಷ ರೂಪಾಯಿ ಕೆಲಸ ಬಂದಿತ್ತು ಒಂದೇ 1 ಗಂಟೆಲಿ. ತುಂಬಾ ಚೆನ್ನಾಗಾಯ್ತು. ಇವತ್ತು ಅಷ್ಟೇ ನಮ್ದ್ರಲ್ಲಿ ಒಂದು 4-5 ಜನ ಕೆಲಸ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ನಾನು ಈಚೆ ಬಂದಿದ್ದೀನಿ ನಾನೇ ಕಂಪ್ನಿ ಮಾಡ್ಬೇಕಂತ. ನಮ್ದ್ರಲ್ಲಿ ಒಂದು 4-5 ಜನ ಕೆಲಸ ಮಾಡ್ತಾರೆ. ನಾವು ತಿಂಗಳು ಪೂರ್ತಿ ಅಂತ ಕೆಲಸ ಮಾಡಲ್ಲ. ನಾನು ಇರೋದು ಹೇಳ್ತೀನಿ, ತಿಂಗಳಲ್ಲಿ 10 ದಿನ ಕೆಲಸ ಮಾಡ್ತೀವಿ. ಸಫಿಶಿಯಂಟ್ ಆಗಿ ಜೀವನ ಮಾಡ್ತೀವಿ. ದೇವಸ್ಥಾನದ ಏನೋ ಉತ್ಸವ ಮೆರವಣಿಗೆ ಏನಂದ್ರು ನಮ್ ಕೈಲಾಗಿದ್ ಮಾಡ್ತೀವಿ. ನೀವು ಇವಾಗ ಏನ್ ಹೇಳ್ತಾ ಇದ್ದೀರಿ, ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ ಅಂತ, ಇದು ನಿಮ್ಮ ಶ್ರಮಕ್ಕಿಂತ ಭಗವಂತನ ಅನುಗ್ರಹನೇ ಜಾಸ್ತಿ ಅಂತೀರಾ? 100% ಇದೆ. ನಾನು ಏನೇ ಶ್ರಮ ಪಟ್ರು ಅದಕ್ಕೆ ಒಂದು ಫಲ ಅಂತ ಬೇಕಲ್ವಾ? ನಾನೀಗ ಒಂದು ಭೂಮಿ ಅಗಿತಾ ಇರ್ತೀನಿ. ಆ ಭೂಮಿ ಅಗಿಬೇಕಾದ್ರೆ ನಿಮ್ಗೆ ಅಲ್ಲಿ ಕಲ್ ಸಿಗುತ್ತೆ, ಮಣ್ಣು ಸಿಗುತ್ತೆ, ಕಬ್ಬಣ ಸಿಗುತ್ತೆ. ಅಲ್ಲಿ ನಿಧಿನೂ ಸಿಗ್ಬೇಕಂದ್ರೆ ನಿಮ್ ಮನೆ ಬರೋದ್ ಜೊತೆ ಲಕ್ಕು ದೇವ್ರ ಅನುಗ್ರಹ ಬೇಕಲ್ವಾ? ಆತರ ನಾವು ಮಾಡೋ ಕೆಲಸ ಎಲ್ಲರೂ ಮಾಡ್ತಾವ್ರೆ. ನನ್ನ ಏಜಲ್ಲಿ ನಮ್ಮ ಕ್ಲಾಸ್ಮೇಟ್ ಹುಡುಗರು 20,000 ಸಂಬಳದಲ್ಲ ಕಷ್ಟಪಡ್ತಾವ್ರೆ. 20,000 ರೂಪಾಯಿ ಸಂಬಳಕ್ಕೆ ನನಗೆ ಸುನೀಲ್ ಎಲ್ಲಿಗಿದ್ಯಾ ಇವತ್ತು ಕೆಲಸ ಮಾಡೋದಕ್ಕೆ 20,000 ಇಂಜಿನಿಯರಿಂಗ್ ಮಾಡಿದ್ದಾರೆ. ನಾನು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ STP ಗೌರ್ಮೆಂಟ್ ಪಾಲಿಟೆಕ್ನಿಕಲ್ ಓದೋರು ನಾವು. ನಮ್ ಬ್ಯಾಚಲ್ಲಿ ಮಾಡಿದವರು BE ಮಾಡಿದ್ದಾರೆ. ಅವ್ರು BE ಮಾಡಿದ್ರೆ ನನ್ನ ಲೈಫ್ ಸೆಟ್ಲ್ ಆಗಿದೆ ಸರ್. ಅದಕ್ಕೆ ಅವ್ರು ಸೆಟ್ಲ್ ಆಗ್ಬೇಕಂದ್ರೆ ಒಬ್ಬ 4-5 ವರ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮೂಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಆಮೇಲೆ ನಾವ್ ಯಾರಿಗೂ ಆಗ್ಲಿ ಸರ್ ಕೆಲಸ ಕೊಡಿ ನಾವು ಪರ್ಫೆಕ್ಟ್ ಅಂತ ಹೇಳಲ್ಲ. ಅವ್ರು ನಮ್ ಕೆಲಸ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ, ನಾವು ಮಾಡೋ ಕೆಲಸ ಕಾನ್ಸಂಟ್ರೇಟ್ ಇದ್ರೆ ಅವ್ರಿಗೆ ಕೊಡ್ತಾರೆ ಆತರ. ಆಮೇಲೆ ನಾನು ಮದ್ವೆ ಆಗೋದಕ್ಕೆ ಹೆಣ್ಣು ನೋಡ್ತಾ ಇದ್ವಲ್ಲ, ಇಂಥ ಜಾಗದಲ್ಲಿ ಇಂಥ ಮನೆಯಲ್ಲೇ ಹುಡುಗಿ ಇದೆ, ಇಂಥ ಊರ ಹೆಸರು ಹೇಳಿದೆ ಸರ್ ಈ ಸ್ವಾಮಿ ವಾಗ್ದಾನದಲ್ಲಿ. ಇಂಥ ಊರು ಬಸವನಪುರ ಅಂತ ನಮ್ಮ ಮಿಸಸ್ ಊರು. ನಮ್ಮ ಮಿಸಸ್ ಎಲ್ಲ ಅವ್ರೆ ನನ್ನ ಮಗಳಲ್ಲಿ ಇದ್ದಲೆ ಬಸವನಪುರ ಶಿವಣ್ಣವ್ರ ಮಗಳು ಅಂತ ಹೇಳಿದ್ ನನ್ಗೆ. ನನ್ಗೆ ಯಾವ ಬಸವನಪುರ ಅಂತ ಗೊತ್ತಾಗಿರ್ಲಿಲ್ಲ. ಹುಡುಕಾದ್ವ ಅವ್ರ ಅಪ್ಪಾಜಿ ಹೆಸರು ಅವ್ರ ಊರ ಹೆಸರು ಹೇಳಿದ್ ವಾಕ್ಯ. ಅದಾದ್ಮೇಲೆ ಹುಡುಕಾದ್ಮೇಲೆ ನಮ್ಗೆ ಗೊತ್ತಾಯ್ತು. ಆಮೇಲೆ ಒಂದು ನೆಕ್ಸ್ಟ್ ಟೈಮ್ ಮದ್ವೆ ಸೆಟ್ ಆಗಿಲ್ಲ ಆದ್ಮೇಲೆ ಹೇಳ್ತು, ಗೊತ್ತಾಯ್ತಾನೆ ಯಾವ ಬಸವನಪುರ ನಿನ್ಗೆ ಹೇಳಿದ್ದು ಅಂತ. ಆಮೇಲೆ ಗೊತ್ತಾಗಿದೆ ಅವ್ರ ಹೆಸರು ಬಸವನಪುರ ಅಂತಾನು ಕರೀತಾರೆ ಅಂತ. ನಮಗ್ ಗೊತ್ತಿರಲಿಲ್ಲ. ಇಪ್ಪಡಿ ಹತ್ರ ಬಸವನಪುರ ಅಂತ, ಅದಕ್ಕೆ ಮಾಟ್ನಳ್ಳಿ ಪಳೆ ಅಂತಾನು ಒಂದು ಕರೀತಾರೆ. ಇಲ್ಲಿ ವಾಗ್ದಾನ ಇರುತ್ತೆ. ಯಾವತ್ತು ವಾಗ್ದಾನ ಇರುತ್ತೆ ಸರ್? ವಾಗ್ದಾನ ಮನೆ ಹತ್ರ ಹೋದ್ರೆ ಪ್ರತಿದಿನ ಇರುತ್ತೆ. ಅಂದ್ರೆ ಇರೋ ಮನೇಲಿ ಹಸು ಇದಾಗಿರುತ್ತೆ, ಇಂತ ಮಕ್ಕಳಾಗಿರಲ್ಲ, ಗಂಡ ಹೆಂಡತಿ ಜಗಳ, ಈ ತರದ್ 100 ಸಮಸ್ಯೆ ಇರುತ್ತೆ. ಮನುಷ್ಯ ಆದ್ಮೇಲೆ ಸಮಸ್ಯೆ, ನಮ್ಮ ಮನುಷ್ಯ ಅಂತ ಹುಡ್ತಿದಂಗೆ ಸಮಸ್ಯೆನೂ ಜೊತೆಲೆ ಹುಟ್ಬಿಟ್ಟಿರುತ್ತೆ. ಈಗ ನನ್ಗೆ ಆಗಿರ್ಲಿ ಕೆಲಸ ಮಾಡ್ತಾ ಇರ್ತೀನಿ, ಕೆಲಸಗಳು ಕರೆಕ್ಟ್ ಆಗಿ ಆಗ್ತಿರಲ್ಲ, ಮಾಡಿರೋ ಕೆಲಸ ಕಂಪ್ಲೇಂಟ್ ಬರ್ತಾ ಇರ್ತದೆ. ಆತರ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಬೇಕಲ್ವಾ? ನಾವು ಅವಾಗ ಕೆಲಸ ಮಾಡಾದ್ಮೇಲೆ ಭಗವಂತ ಒಳ್ಳೇದ್ ಮಾಡಪ್ಪ ಅಂತ ಕೈ ಮುಗಿದಿ ಒಂದು ಸ್ಮರಣೆ ಮಾಡ್ತೀವಲ್ವಾ, ಅದು ನಮ್ಗೆ ಒಳ್ಳೇದಾಗುತ್ತೆ. ಸೊ ಈ ವಾಗ್ದಾನ ಮನೆ ಹತ್ರ ಡೈಲಿ ಇರುತ್ತೆ. ಮನೆ ಹತ್ರ ಹೋದ್ರೆ ಅವ್ರು ಫೋನ್ ಮಾಡ್ಕೊಂಡು ಹೋದ್ರೆ ಅವ್ರ ಪರ್ಸನಲ್ ಕೆಲಸಗಳು ಇಲ್ದಲ್ಲ ಅವ್ರ ಫೋನ್ ನಂಬರ್ ಕೊಟ್ಟಿರ್ತಾರೆ. ಫೋನ್ ಮಾಡ್ಕೊಂಡು ಹೋದ್ರೆ ಡೈಲಿ ಇರುತ್ತೆ. ಇಲ್ಲಿ ಸೋಮವಾರ, ಶನಿವಾರ, ಅಮಾವಾಸ್ಯೆ, ಪೌರ್ಣಮಿ ಈಗ ಏನ್ ಜನ ಇರುತ್ತಲ್ಲ ಅದು ಇದೇ ಇರುತ್ತೆ. ಮಿನಿಮಮ್ 100-150 ಜನ ಪ್ರತಿ ಶನಿವಾರ, ಸೋಮವಾರ, ಅಮಾವಾಸ್ಯೆ ಪೌರ್ಣಮಿಲಿ 200-300 ಜನ ತನಕ ಇರ್ತಾರೆ. ವಾಗ್ದಾನ ಕೇಳ್ತಾ ಇರ್ತಾರೆ. ಅಮಾವಾಸ್ಯೆ ಪೌರ್ಣಮಿಲಿ ತಡೆ ಹೊಡಿತಾರೆ, ತೆಂಗಿನಕಾಯಲ್ಲಿ ತಡೆ ಹೊಡಿತಾರೆ ಮಾಮೂಲಿ ನಾರ್ಮಲ್ ಆಗಿ. ಬೇರೆ ಇದೇನು ಕೋಳಿ ಅದು ಮಟ್ಟ ಗಿಟ್ಟ ಏನಿಲ್ಲ, ತೆಂಗಿನಕಾಯಲ್ಲಿ ಒಂದು ತಡೆ ಹೊಡಿತಾರೆ. ಅದು ಒಳ್ಳೇದಾಗುತ್ತೆ ಸರ್. ನಮ್ಗೆ ಗೊತ್ತಿರೋ ಪ್ರಕಾರ ಒಳ್ಳೇದಾಗುತ್ತೆ. ಇಲ್ಲಿ ದೇವಸ್ಥಾನ ಪ್ರತಿನಿತ್ಯ ಪೂಜೆ ಇರಲ್ಲ? ಪ್ರತಿನಿತ್ಯ ಪೂಜೆ ಇರಲ್ಲ. ಸೋಮವಾರ, ಶನಿವಾರ ಪೂಜೆ ಇರುತ್ತೆ. ಎಷ್ಟೊತ್ತಿಗೆ ಓಪನ್ ಆಗುತ್ತೆ? ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆ ತನಕ ಇರುತ್ತೆ. ಅಷ್ಟರಲ್ಲಿ ಪೂಜೆನೂ ಆಗತ್ತೆ, ವಾಗ್ದಾನನೂ ಆಗತ್ತೆ. ಅಷ್ಟರಲ್ಲಿ 1 ಗಂಟೆವರೆಗೂ ಅವ್ರು ರೆಡಿ ಮಾಡ್ಕೊಳ್ಳೋದಕ್ಕೆ ಅಭಿಷೇಕಗಳು ಇರುತ್ತೆ, ಪೂಜೆಗೆ ದೇವರ ಅಲಂಕಾರಗಳು ಇರುತ್ತೆ. ಅದೆಲ್ಲ ರೆಡಿ ಮಾಡಿ 1 ಗಂಟೆ, 1:30, 2 ಗಂಟೆ ಸ್ಟಾರ್ಟ್ ಆದ್ರೆ 5 ಗಂಟೆವರೆಗೂ ವಾಗ್ದಾನ ಇರುತ್ತೆ. ಅಷ್ಟು ಲೇಟ್ ಆದ್ರೂ ಮನೆ ಹತ್ರ ಹೋಗಿ ಹೇಳ್ಕೊಡ್ತಾರೆ. ಲೇಟ್ ಆದ್ರೆ ಇಲ್ಲಿ ವಾತಾವರಣ ಏನಾದ್ರು ಪ್ರಾಣಿಗಳು, ಪಕ್ಷಿ, ಭಯ ಅಂತ ಏನೋ ಲೇಟ್ ಆಗಬೇಕು ಫ್ಯಾಮಿಲಿಗಳು ಮನೆ ಹತ್ರ ಬನ್ನಿ ಅಂತ ಹೇಳ್ಕೊಟ್ಬಿಟ್ಟು ವಾಗೆ ಕಳಿಸ್ಕೊಡ್ತಾರೆ.
ಬಸವರಾಜು ಅಂತ, ಎಲ್ಲಿ ಅವರು? ಮಾಗಡಿ ಹತ್ರ ಮಾನ್ಗಲ್ಲು. ಮಾಗಡಿ ಹತ್ರ. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ? 8 ವರ್ಷದಿಂದ ಬರ್ತಾ ಇದ್ದೆ. 8 ವರ್ಷ. ಭಗವಂತ ನಂಬ್ಕೊಂಡಿದ್ದೀನಿ, ಹಾ. ಯಾವತ್ತು ಕೈ ಬಿಟ್ಟಿಲ್ಲ, ಹಾ. ಬಿಡೋದು ಇಲ್ಲ. ನಾನು ಅನ್ಕೊಂಡಿರೋ ಕೆಲಸ ಎಲ್ಲ ಆಗುತ್ತೆ. ಬಟ್ ನನ್ ಮಕ್ಳಿರ್ಲಿಲ್ಲ, ಮಕ್ಳು ಕೇಳ್ದು, ಇಬ್ರು ಗಂಡ್ ಮಕ್ಳನ್ನೇ ಕೊಡಿದ್ರು. ಓ, ವಾಗ್ದಾನ ಕೇಳಿದ್ರಾ? ಹೌದು ಕೇಳಿದ್ದು. ವಾಗ್ದಾನದಲ್ಲಿ ಏನಂತ ಹೇಳಿದ್ರು ಸ್ವಾಮಿ? ನಾನು ಕೊಟ್ಟೆ ಕೊಡ್ತೀನಿ ಅಂತಂದು ಹೇಳಿ. ಹೌದು, ಹಂಗೆ ಕೊಟ್ರು? ಕೊಟ್ಟೆ ಕೊಡ್ತು. ಓಕೆ. ಸೊ ಇಲ್ಲಿ ನೋಡ್ತಾ ಇರೋರು, ವಿಡಿಯೋ ನೋಡ್ತಾ ಇರೋರ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ಕರ್ನಾಟಕ ಜನತೆಗೆ? ಸರ್, ಅವರು ಇವಾಗ ಇಲ್ಲಿ ಬಂದಿರೋದಕ್ಕೂ ನಮಗೂ ನಮ್ಮ ಮಾಗಡಿ ತಾಲೂಕು ಜನಕ್ಕೆ ಆಗ್ಲಿ ಇದಕ್ಕೆ ಆಗ್ಲಿ ಭಗವಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಜಡೆಮುನೇಶ್ವರನ ಬಗ್ಗೆ ಬಹಳ ಜನ ಹೇಳ್ತಾರೆ, ನಿಮ್ಮ ಮೇಲೆ ಬಂದು ವಾಗ್ದಾನ ಕೊಡುವಂತದ್ರ ಬಗ್ಗೆನೂ ಬಹಳ ತಿಳಿಸ್ತಾರೆ. ಎಷ್ಟು ದಿವಸದಿಂದ ಪೂಜೆ ಮಾಡ್ತಾ ಇದೀರಿ ಸ್ವಾಮಿನ? 18 ವರ್ಷದಿಂದ ಮಾಡ್ತಾ ಇದೀರಿ ಅಮ್ಮ. ಸ್ವಾಮಿ ಬಂದು ವಾಗ್ದಾನ, ತಮ್ಮೇಲೆ ಬಂದು ವಾಗ್ದಾನವನ್ನ ಕೊಡ್ತಾರೆ ಜನಗಳಿಗೆ. ಇದುವರೆಗೂ ಏನೇನು ಇಲ್ಲಿ ವಿಶೇಷವಾಗಿ ಏನಾಗಿದೆ ವಾಗ್ದಾನದಲ್ಲಿ? ಮಕ್ಕಳ ಬಗ್ಗೆನಾ? ಮಕ್ಕಳ ಬಗ್ಗೆ ಕೊಟ್ಟದೆ, ಮಕ್ಕಳು ಕೊಟ್ಟದೆ, ಮಕ್ಕಳಿದ್ದಾರ್ಗೆಲ್ಲ ಮಕ್ಕಳು ಕೊಟ್ಟದೆ, ಕಷ್ಟ ಕೊಡ್ತದೆ. ಇಲ್ಲಿ ಅಮ್ಮ ಯಾವತ್ತು ವಾಗ್ದಾನ ಆಗತ್ತಮ್ಮ? ಶನಿವಾರ ಸೋಮವಾರ ತಾವಿಲ್ಲೇ ಇರ್ತೀರಿ, ತಾವೇ ವಾಗ್ದಾನ, ಸ್ವಾಮಿ ತಮ್ಮೇಲೆ ಬಂದು ವಾಗ್ದಾನ ಕೊಡುವಂಥದ್ದು. ವಾಗ್ದಾನ ಕೊಡ್ತದೆ, ಭಕ್ತಾದಿ ಕಷ್ಟನೆಲ್ಲ ಬರ್ತದೆ, ಭಕ್ತಾದಿಗಳನ್ನೆಲ್ಲ ನಮ್ಮ ಅಪ್ಪನೇ ಕಷ್ಟ. ಇವತ್ತು ಯಾರು ಏನು ಯಾವ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಇವತ್ತು ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಸ್ವಾಮಿ ಶಕ್ತಿ. ಕಿಟ್ಟು ಇರ್ಲಿಲ್ಲ, ತುಂಬಾ ಕಷ್ಟನಿದ್ದು ಭಗವಂತ ಇವತ್ತು ಅನ್ನ ಕೊಟ್ಟಾನೆ. ಭಕ್ತಾದಿಂದಲೇ ನಾವು ಅನ್ನ ಇದು ಮಾಡ್ತಾ ಇದ್ವಿ. ಇವತ್ತು ಅವತ್ತೊಂದು ಪಾವು ಅಕ್ಕಿನೂ ಕೂಡ ಇರ್ಲಿಲ್ಲ ನನ್ನ ಹತ್ರ ಅಕ್ಕಿ ತಳಿಗೆ ಮಾಡಕ್ಕೆ. ಇವತ್ತು ಭಕ್ತಾದಿಗಳೇ ತಂದು ಎರ್ಸ್ತಾರೆ. ಇಲ್ಲಿ ನೀವು ಈ ಕ್ಷೇತ್ರದಲ್ಲಿ ಪೂಜೆ ಮಾಡಕ್ ಶುರು ಮಾಡಿದ 18 ವರ್ಷ ಆಯ್ತು ಅಂತ ಹೇಳಿದ್ರೆ, ಹೆಂಗೆ ಈ ಕ್ಷೇತ್ರಕ್ಕೆ ಬಂದಿದ್ ಹೆಂಗೆ ತಾವು? ಸ್ವಾಮಿ ನಮ್ಗೆ ಅವಾಗ ಹಿಂಗೆ ನಮ್ಮ ಅಪ್ಪರ ಮನೆ. ಅಮ್ಮ, ನೀವಿಲ್ಲಿ ಸ್ವಾಮಿ ಇಲ್ಲಿದ್ದಾನೆ, ಇಲ್ಲಿ ನಾನು ಬಂದು ಪೂಜೆ ಮಾಡಬೇಕು ಗೊತ್ತಿರಲಿಲ್ಲ, ಹೆಂಗ್ ಬಂದ್ರಿ ಈ ಜಾಗಕ್ಕೆ? ಇಲ್ಲಿ ಪೂಜೆ ಮಾಡ್ತಿರೋದೇ ಗೊತ್ತಿಲ್ಲ. ನಮ್ಮ ಇಲ್ಲಿ ನಮ್ಮ ತಾತನೇನೋ ಜಮೀನು ಸ್ವಲ್ಪ ತಾಣಿತಂದ್ರೆ ತಗೊಂಡಿದ್ದಲ್ಲ, ಇಲ್ಲಿ ಬಂದು ಒಂದ್ ಸ್ವಲ್ಪ ನಮ್ಗೆ ಒಂದ್ ಸ್ವಲ್ಪ ಮದುವೆ ಮಾಡ್ಕೊಟ್ರು ನಮ್ಮ ತಂದೆ ಮನೆಯಿಂದ. ಜ್ಞಾನ ಕೆಟ್ಟೋಯ್ತಿದ್ವಿ, ಜ್ಞಾನ ಕೆಟ್ಟೋಯ್ತಿದ್ದು ಏನ್ ಹಿಂಗಾಯ್ತದಲ್ಲ ಅಂತ ಹೇಳಿ ನಮ್ಮ ತಾತ ಅಲ್ಲಿ ಒತ್ಕೊಂತಿರ್ತು. ಎಲ್ಲಿ ಒತ್ಕೊಂತಿರೋರು ಇರ್ಲಿಲ್ಲ. ಆಮೇಲೆ ಕೊನೆಗೆ ಚಿಕನ್ ಸ್ವಾಮಿ ದೇವಸ್ಥಾನ ಉತ್ಪತ್ತಿ ಆಯ್ತು. ಆಮೇಲೆ ಇಂಥದ್ದು ಪೂಜೆ ಮಾಡ್ಕೊಡೋಗ್ರಿ, ಮಾಡಿಸ್ರಿ, ಒಳ್ಳೇದಾಯ್ತದೆ ಅಂತ ಹೇಳಿದ್ರು. ಬಂದು ಮಾಡಿದ್ವ, ತುಂಬಾ ಒಳ್ಳೇದಾಯ್ತು, ಕಷ್ಟ ಹೋಗಿತ್ತು. ಸೊ ಅವಾಗಿಂದ ಇಲ್ಲಿ ಸ್ವಾಮಿ ಶಕ್ತಿ ಇದೆ, ಸ್ವಾಮಿ ಇದೆ ಅಂತ ಹೇಳಿ ಇಲ್ಲಿ ಪೂಜೆ ಶುರು ಮಾಡಿದ್ರಿ. ಏನು ಪಟ್ಟಾಗಿಟ್ಟ ಏನು ಬೇಡ, ಸುಮ್ನೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವು. ಅಪ್ಪನೇ ಇಲ್ಲ, ನಾನು ಮೆರಿಬೇಕು, ನಾನು ಕುಣಿಬೇಕು, ನಾನು ಎಲ್ಲ ಭಕ್ತರು ಕರ್ಸ್ಕೊಬೇಕು ಅನ್ನೋ ರೀತಿ ನಡೀತು. ಆಯ್ತು ಅಂತ ನಮ್ಮ ತಾತರೆಲ್ಲ ಮಾಡ್ಕೊಂಡು ಹೋಗಮ್ಮ ಆಯ್ತು ಅಂತ ಬಿಟ್ಟು. ಸೊ ಅವತ್ತಿಂದ ವಾಗ್ದಾನ ಶುರುವಾಯಿತು. ಧನ್ಯವಾದಗಳು. ಎಲ್ಲಿರೋದು ನೀವು? ಬೆಂಗಳೂರಲ್ಲಿರೋದು. 12 ವರ್ಷದಿಂದ ಬರ್ತಾ ಇದೀರಲ್ಲ ಜಡೆಮುನೇಶ್ವರನ ಹತ್ರ, ಅನುಕೂಲ ಏನಾದ್ರು ಮಾಡಿದಾನ ಭಗವಂತ? ವಾಗ್ದಾನ ಕೇಳಿದಿರಿ? ಸುಮಾರು ಜನ ಬಂದ. ನಿಮ್ಗೆ ಇಂಥದ್ದು ಒಳ್ಳೇದ್ ಮಾಡಿದ ನನಗೆ ಭಗವಂತ ಅಂತ ತಿಳಿಸುವಂತದ್ದು ಏನಾದ್ರು? ವ್ಯಾಪಾರದಲ್ಲಿ ವಾಗ್ದಾನದಲ್ಲಿ ಬಂದಿತ್ತ ಅದು? ತಿಳಿಸಿದ್ರು ಸ್ವಾಮಿ? ನಾನು ನಿನ್ ವ್ಯಾಪಾರದಲ್ಲಿ ಕೈ ಹಿಡಿತೀನಿ ಅಂತ ತಿಳಿಸಿದ್ರು, ಹಂಗೆ ಹಿಡಿದಿದ್ದಾರೆ ಕೈ. ಮಗುಗೂ ಹುಷಾರಿಲ್ಲ, ಮಗುದು ಹುಷಾರಾಗದ. ಹೌದಾ? ಇಬ್ಬರು ಮಕ್ಕಳಿಗೂ ಹುಷಾರಿಲ್ಲ. ಓಕೆ. ವ್ಯಾಪಾರದಲ್ಲಿ ಇಂಥದಕ್ಕೆ ಮಿಸ್ಸೇ ಇಲ್ಲ, ಏದಕ್ಕೆ ಹೋಸ್ಕೊಂಡ್ರೆ ಮಿಸ್ಸೇ ಇಲ್ಲ. ಹಾಗೆ ಆಯ್ತು. ವಾಗ್ದಾನ ಮಹಿಮೆ ಬರ್ತದೆ, ವಾಗ್ದಾನ ಕೇಳಿದ್ರೆ ಮಿಸ್ಸೇ ಇಲ್ಲ, ಹಾಗೆ ಆಯ್ತು. 12 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಬಂದಾಗೆಲ್ಲ ನೋಡ್ತೀನಿ, ಚೇಂಜಸ್ ಜನಗಳು ಆಯ್ತಾ ಇರ್ತಾರೆ. ಬಂದಾಗ ದೇವಸ್ಥಾನಕ್ಕೆ ಬಂದಾಗ ಚೇಂಜಸ್ ಆಗದೆ, ಬದಲಾವಣೆ ಆಗಿದೆ, ಅನುಕೂಲ ಆಗಿದೆ ಸ್ವಾಮಿಯಿಂದ. ಹಾಗೆ, ಥ್ಯಾಂಕ್ ಯು. ಬಸ್ ರೂಟ್ ಆಗಿ ಸರ್, ಬಸ್ ರೂಟ್ ಅಂದ್ರೆ ಮಾಗಡಿಗೆ ಬಂದ್ಬಿಟ್ಟು ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಅಂತ ಬರುತ್ತೆ, ದುರ್ಗಾ ರೋಡ್ ಅಲ್ಲಿ, ಉಲಿಯು ದುರ್ಗಾ ರೋಡ್ ಹೋಗುತ್ತೆ. ಅಗಲಕೋಟೆ ಹ್ಯಾಂಡ್ ಪೋಸ್ಟ್ ಇಲ್ಬಿಟ್ಟು ಆಟೋದವ್ರಿಗೆ ಹೇಳಿದ್ರು ಕರ್ಕೊಂಡ್ಬರ್ತಾರೆ. ಕಣಿವೆಪಾಳ್ಯ ಜಡಮುನೇಶ್ವರ ದೇವಸ್ಥಾನ ಅಂತ. ಕಣಿವೆಪಾಳ್ಯ ಜಡಮುನೇಶ್ವರ ಸ್ವಾಮಿ ಅಂತ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಯಾರನ್ನ ಕೇಳಿದ್ರು ರೆಫರ್ ಮಾಡ್ತಾರೆ. ಹಂಗೂ ಅವ್ರು ಟ್ರಾವೆಲಿಂಗ್ ಅಲ್ಲಿ ಬರ್ತೀವಿ ಅಂದ್ರೆ ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿದೆ ದೇವಸ್ಥಾನ, ಗೂಗಲ್ ಮ್ಯಾಪ್ಸ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಕಣಿವೆಪಾಳ್ಯ ಜಡಮುನೇಶ್ವರ ಸ್ವಾಮಿ ಟೆಂಪಲ್ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ದೇವಸ್ಥಾನದ ಲೊಕೇಶನ್ ಶೋ ಆಗುತ್ತೆ, ಅಲ್ಲಿಂದ ಬರ್ಬೋದು. ಕುಣಿಗಲ್ ಕಡೆಯಿಂದ ಬರೋರು ಏನಾದ್ರು ಬರ್ತೀವಿ ಅಂದ್ರೆ ಅಂಚೆಪಾಳ್ಯ ಕಡೆಯಿಂದನೂ ಬರ್ಬೋದು. ಕೆಂಪನಹಳ್ಳಿ, ಸಂತೆಪೇಟೆ, ಅಲ್ಲಿ ಆ ರೂಟಲ್ಲ ಮಾರ್ಗವರ ಬರ್ಬೋದು. ಈ ಹೊಸಪಾಳ್ಯ ಕಡೆಯಿಂದ ಬರ್ತೀವಿ, ಮಾಗಡಿ ಕುಣಿಗಲ್ ಹೈವೇಯಿಂದ ಅಂದ್ರೆ ಹೊಸಪಾಳ್ಯದಿಂದ ರೈಟ್ ತಗೊಂಡು ಆಲ್ಬಗಲ ಕಡೆಯಿಂದನೂ ಬರುತ್ತೆ. ಸೊ ಈಗ ಬಸ್ ರೂಟ್ ಅಂತ ಹೇಳಿದ್ರೆ ಬಸ್ ಮಾಗಡಿ ಕುಣಿಗಲ್ ಎರಡೇ ಕಡೆಯಿಂದ ಬರೋದು ಬಸ್ ರೂಟ್. ಓಕೆ. ಕಣಿವೆಪಾಳ್ಯ ಜೋಡಿ ಹೊಸಳ್ಳಿ ಆದ್ಮೇಲೆ ಕಣಿವೆಪಾಳ್ಯ ಅಂತ ಬರುತ್ತೆ. ಈ ಕಡೆಯಿಂದ ಬರೋರಿಗೆ ಸಂತೆಪೇಟೆ ಆದ್ಮೇಲೆ ಬರುತ್ತೆ, ಕಣಿವೆಪಾಳ್ಯ ಅಂತ ಬರುತ್ತೆ. ಈ ದೇವಿ ಬಂದು ನಾನು ಈ ದೇವಸ್ಥಾನಕ್ಕೆ ಬಂದಾಗ ನಮ್ಗೆ ತೊಂದರೆ ತಪ್ಪದು ಇದ್ರೆ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೆ ವಾಕ್ಯಗಳು ಕೇಳಕ್ಕೆ ಅಂತ. ಈ ತಾಯಿ ನಾನು ನಿನ್ ಜೊತೆ ಬಂದಿದ್ದೀನಿ ಅಂತ ಒಂದು ವಾಕ್ಯ ಕೊಡ್ತು. ನಾನು ಏನ್ ಮಾಡ್ಬೇಕವ ಅಂತ ಕೇಳಿದಾಗ ನನ್ನ ಮುಖ ಹೆಂಗಿದೆ,
ಆ ಥರ ಒಂದು ನಂದು ಶಿಲೆ ಮಾಡಿಸ್ಕೊಡು ಅಂತ ಕೇಳಿದಕ್ಕೆ ನಾನು ಮಾಡಿಸ್ಕೊಟ್ಟಿದ್ದೆ ಇದನ್ನ. ಕೆಂಚನಾಳಮ್ಮ ಅಂತನಾ? ಹಾ, ಕೆಂಚನಾಳಮ್ಮ ದೇವಿ ಅಂತ ಇದು. ಅಂದ್ರೆ ದೇವ್ರು ನನ್ನ ಮುಖ ಸ್ವರೂಪ ಹೆಂಗಿದೆ ಅಂತ ಒಂದು ಅದು ನಮ್ ದೇವರಲ್ಲಿ ದೇವರು ಕೋಪದಲ್ಲಿ ಬಂದು ಕೋರೆಯಲ್ಲಿ ಕೂತ್ಕೊಂಡಿರೋ ರೂಪ ಇದೆ. ಅದು 700 ವರ್ಷದ ಇತಿಹಾಸ ಇದೆ ನಮ್ದು ದೇವರಲ್ಲಿ. ಕೆಂಚನಹಳ್ಳಿ ಅಂದ್ರೆ ಇಡೀ ನಮ್ಮ ಮಾಗಡಿ ತಾಲೂಕೆ ನಂಬರ್ 1 ಕೆಂಚನಮ್ಮ ದೇವಿ ಅಂದ್ರೆ ಇಡೀ ಮಾಗಡಿ ತಾಲೂಕೆ ನಂಬರ್ 1 ದೇವತೆ ಅದು. ಇವಾಗ 3 ಕೋಟಿಲಿ ನಮ್ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗಿದೆ ಒಂದು 5 ವರ್ಷದ ಹಿಂದೆ. ಇದು ಅಲ್ಲೂ ಜಾತ್ರೆ ತೇರು ಎಲ್ಲ ನೆಕ್ಸ್ಟ್ ಮಾರ್ಚಲ್ಲಿ ಇದೆ. ಆ ದೇವಿ ನಾನು ನಮ್ಮೂರು ಅದೇ ಊರು ಕೆಂಚನಹಳ್ಳಿ, ನಾವು ಗ್ರಾಮಸ್ಥರು. ನಾವು ಅಲ್ಲಿಂದ ನಾನು ಇಲ್ಲಿ ವಾಕ್ಯ ಕೇಳಕ್ ಬರ್ತಾ ಇದೆ. ನಮ್ಮ ತೊಂದರೆ ತಾಪತ್ರೆಗಳು ಅವು ಸಣ್ಣ ಪುಟ್ಟ ಇರ್ತಾವ್ರಲ್ಲ, ಅದು ಮನೆ ಮುಂದೆ ಮಂದಿ ನಿಮ್ಮೆ ನೋಡಿರೋರು, ಕಾರ ರಕ್ತ ಹಚ್ಚೋದು ಮಾಮೂಲಿ ಯಾರೋ ಆಗ್ದಲ್ಲಿರೋರು ಇರ್ತಾರೆ, ಕೆಲಸ ಕೈಯಲ್ಲಿ ಮಾಡಕ್ ಆಗ್ದಲ್ಲಿರೋರು. ಏನೋ ಒಂದು ವಾಕ್ಯಗಳು ಅವ್ರಿಗೆ ಏನ್ ಅನ್ಸ್ತದೋ ಅವ್ರು ನಡೆಸ್ತಾ ಇರ್ತಾರೆ. ನಾನು ಅದು ವಾಕ್ಯ ಕೇಳಕ್ ಬರ್ತಿದ್ದಾಗ ಈ ತಾಯಿ ಬಂದು ಒಂದು ವಾಕ್ಯ ಕೊಟ್ಟು ನಾನು ಕಣೋ ನಿಮ್ಮ ಮನೆ ಕರ್ತಿ ಅಂತ ಬಂದು ಒಂದು ವಾಕ್ಯ ಕೊಟ್ಟಾಗ ನಾನು ಏನ್ ಮಾಡ್ಬೇಕು, ಏನ್ ಸಮಸ್ಯೆ ಅಂತ ಕೇಳಿದಾಗ ನಾನು ಇಲ್ಲಿ ನೆಲೆಸ್ಬೇಕು, ನನಗೆ ಚೆನ್ನಾಗಿ ಈ ಜಾಗದಲ್ಲಿ ನಾನು ನೆಲೆಸ್ಬೇಕು, ನಾನು ಅಲ್ಲಿ ಒಂದು ಕುರು ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಉತ್ತ ಬಂದಿತ್ತು. ಒಂದು ಉತ್ತ ಬಂದಿತ್ತು, ಒಳಗಡೆ ಸೇರಿಸ್ಬಿಟ್ಟು ನಾವೇ ಸಿಮೆಂಟ್ ಹಾಕ್ಸ್ಬಿಟ್ಟಿದ್ವಿ. ಉತ್ತ ನಂಗೆ ಓಪನ್ಬಿಟ್ಟಿಲ್ಲ, ಸಿಮೆಂಟ್ ಹಾಕ್ಸ್ಬಿಟ್ಟು ಈ ವಿಗ್ರಹ ತೋರಿಸ್ಬೇಕಾದ್ರೆ ನಮ್ಗೆ ಅವರು ಪುರೋಹಿತರಿಗೆ ಆರ್ಡರ್ ಕೊಟ್ಟಿದ್ದ. ನಾವು ಮೈಸೂರಲ್ಲಿ ಕೃಷ್ಣಶೀಲಲ್ಲಿ ಮಾಡಿರೋದು ಈ ವಿಗ್ರಹ. ಅವರಲ್ಲಿ ವಿಗ್ರಹ ಮಾಡ್ಬೇಕಾದ್ರೆ ಒಂದು ಸರ್ಪ ಅಲ್ಲಿ ಹೋಗಿ ಕಲ್ ಮೇಲೆ ಹೋಗಿ ಮಾಯ ಆಗೈತಂತೆ. ಅವ್ರು ನಮ್ಗೊಂದು ವಾಕ್ಯ ಕೊಟ್ಟಿರೋದು. ಅವ್ರು ಮಲ್ಲೇಶ್ವರಂ ಅಲ್ಲಿ ಇದಾರೆ, ಐನರ್ಗಳು ವಿಗ್ರಹ ಶಿಲ್ಪಿಗಳು ಇದಾರಲ್ಲ ಮಲ್ಲೇಶ್ವರಂ ಅಲ್ಲಿ ಇದಾರೆ. ಅವ್ರು ಹೇಳಿದ್ದು ನಮ್ಗೆ ಇದನ್ನ ಕೃಷ್ಣಶಿಲೆ ಸರ್ ಅಲ್ಲೊಂದು ಸರ್ಪ ಬಂದಿತ್ತು, ಆ ಸರ್ಪ ಹೋಗಿ ಇದಾದ್ಮೇಲೆ ಕಣ್ಮರೆ ಆದ್ಮೇಲೆ ನಾವು ಆ ಕಲ್ಲಲ್ಲಿ ಮಾಡೋದು ಅಂತ ಹೇಳಿದ್ರು ನಮ್ಗೆ. ಅಂದ್ರೆ ಕೆಂಚನಾಳಮ್ಮ ಹೇಗಿದೆ, ಫೇಸ್ ಹೇಗಿದೆ ಅದೇ ರೀತಿ ಮುಖ ಮಾತ್ರ ಮಾಡ್ಸಿದೀವಿ ನಾವು ಅದನ್ನ. ಅದೇವಿದು ಫುಲ್ ಇದೆಯಲ್ವಾ, ಅಲ್ಲಿ ಕೂತಿರೋದು ಕಾಲಲ್ಲಿ ಚಕ್ಲಬಾಲ್ ಹಾಕೊಂಡು ಕೂತಿದೆ, ಕೋಪದಲ್ಲಿ ಕೂತಿದೆ, ಹಿಂಗೆ ಕೋರೆಯಲ್ಲೆಲ್ಲ ಇದೆ ನಮ್ಮ ಲಕ್ಷ್ಮೀ ದೇವಿಗೆ. ಅದು ಆ ಸ್ವರೂಪನ ನಾವಿಲ್ಲಿ ಮುಖದಲ್ಲಿ ಮಾಡಿದೀವಿ. ಅದಾದ್ಮೇಲೆ ನಮ್ದು ಶಿವನ್ ಒಂದು ವಿಗ್ರಹ ಬಂದಿದೆ. ಇಲ್ಲಿಂದ ಬೇಕಾದ್ರೆ ಕೈಯಿಂದ ಈ ತಾಯಿ ಬಗ್ಗೆ ತಿಳಿಸಬಹುದಾ ಸರ್? ಇದು ಬಂದು ಯತ್ನಾಳಮ್ಮ ದೇವಿ ಅಂತ ತುಮಕೂರು ಹತ್ರ ಇದೆ. ಯತ್ನಾಳಮ್ಮ ತುಮಕೂರು ಜಿಲ್ಲೆ, ತುಮಕೂರು ತಾಲೂಕಲ್ಲಿ ಬರುತ್ತೆ. ಯತ್ನಾಳಮ್ಮ ದೇವಿ ಅಂತ ಸುರೇಶ್ ಗೌಡ್ರು, ನಮ್ಮ MLA ಸುರೇಶ್ ಗೌಡ್ರು ಕೊಂಡಾಗಿದ್ದಾರೆ ಸರಿ. ಆ ದೇವಿ ಬಂದು ಇಲ್ಲಿ ನೆಲೆಸಿರೋದು. ಆ ದೇವಿ ಅಲ್ಲಿ ಏನಿದೆ ದೇವಿ ಅಲ್ಲಿ ವಾಕ್ಯ ಕೊಡಲ್ಲ, ಹೂ ಪ್ರಸಾದ ಕೊಡ್ತಾರೆ. ಇಲ್ಲಿ ಬಂದು ವಾಕ್ಯ ಕೊಡ್ತಾರೆ. ಆ ದೇವಿಯಲ್ಲಿ ಕರ್ದಿ ವಾಕ್ಯಗಳು ವಾಕ್ಯ ತಗೋಬಹುದು. ಮಕ್ಕಳಾಗ್ದಲ್ಲಿರೋರು ಮಕ್ಕಳು ಕೊಡೋದು. ಮುನೇಶ್ವರನ ಮಕ್ಕಳು ಕೊಡ್ತದೆ. ಯಾರ ಮಕ್ಕಳಾಗಿರಲ್ಲ, 10 ವರ್ಷ ಆಗಿರುತ್ತೆ, 20 ವರ್ಷ ಆಗಿರುತ್ತೆ ಅಂತವ್ರಿಗೆ ಆ ದೇವ್ರು ಜಾಸ್ತಿ ದಿನ ಟೈಮ್ ತಗೊಂಡಿದ್ರೆ ಈ ದೇವ್ರ ಬಂದು ವಾಕ್ಯ ಕೊಡ್ತೀವಿ. ನಾನು ಕೊಡ್ತೀನಿ ನಿಮ್ಗೆ ಮಕ್ಕಳನ್ನ ಭಾಗ್ಯನ ಅಂತೇಳಿ ಮಕ್ಕಳು ಭಾಗ್ಯ ಕೊಡೋದು. ಆಮೇಲೆ ಏನೋ ಕೆಲಸಗಳಾಗಿರೋ ಅಡಚಣೆ ಆಗಿರೋರಿಗೆ ಆ ತರ ತೊಂದರೆ ಕೊಡ್ತಾ ನೆಲೆಸಿರೋದು ಬಂದು ಈ ರಸ್ತೆಯಲ್ಲಿ ಒಬ್ರು ಹೋಗ್ತಿದ್ರಂತೆ. ಅವರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಒಂದು ಸರ್ಪ ಅಡ್ಡೋದಂಗ ಆಯ್ತಂತೆ. ಅವ್ರು ಅದನ್ನ ಲೆಕ್ಕ ಕಾಲದಾಗ ಮುಂದೆ ಹೋಗಿದ್ದಾರೆ, ಗಾಡಿ ಬಿದ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಹೋದಾಗ ಯಾರೋ ಕೇಳಿದ್ದಾರೆ, ಅದೊಂದು ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಿದ್ಬಿಟ್ಟಿದ್ದಾರೆ ಅಂತ. ಅವ್ರು ಗೊತ್ತಿರೋ ಅವ್ರಿಗೆ ಶಾಸ್ತ್ರ ಹೇಳ್ತಾರೆ, ಹೋಗಿ ಕೇಳಿ ಅಂತ ಹೇಳಿದ್ರಂತೆ. ಅವ್ರು ಇಲ್ಲಿ ಬಂದು ಕೇಳಿದಾಗ ನನ್ಗೊಂದು ವಿಗ್ರಹ ಬೇಕು, ನನಗೆ ನಾನು ಇಲ್ಲಿ ಬಂದು ನೆಲೆಸಿದ್ದೆ. ವಾಗ್ದಾನದಲ್ಲಿ ತಿಳಿಸಿರೋದು ಪ್ರತಿಯೊಂದು ವಾಗ್ದಾನದಲ್ಲಿ ತಿಳಿಸೋದು. ಏನಾದ್ರೂ ವಾಗ್ದಾನದಲ್ಲಿ ತಿಳಿಸುತ್ತೆ. ಅದು ಬೇಡಿ ಬೇಕಂದ್ರೆ ಹೂವು ಕೇಳ್ತೀನಿ ಅಂದ್ರೆ ಕೇಳೋರು ಕೇಳ್ಬೋದು. ಹೂವು ಯಾರು ಕೇಳಲ್ಲ. ವಾಗ್ದಾನದಲ್ಲೇ ಸಿಗ್ಬೇಕಾದ್ರೆ ಹೂವದ ಅವಶ್ಯಕತೆ ಇಲ್ಲ ಅನ್ಕೋತೀನಿ ಯಾರಿಗೂ. ವಾಗ್ದಾನದಲ್ಲಿ ಅವ್ರಿಗೆ ಏನೇ ತೊಂದರೆ ಇದ್ರು, ಅಡಚಣೆ ಇದ್ರು, ನೀನು ಇಂಥ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳೋ ಶಕ್ತಿ ಇದೆ. ಯಾವುದೇ ಒಂದು ಸರ್ ಇವತ್ತು 3 ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ. ಇನ್ನೊಂದು ವಿಗ್ರಹ ಪೆಂಡಿಂಗ್ ಅಲ್ಲಿ ಇದೆ, ನೀರಲ್ಲಿದೆ. ಅದು ಇನ್ನ ಒಂದು ಮೊನ್ನೆ ತರ ಬಂದಿದೆ. ಅದು 9 ದಿವಸ ನೀರಲ್ಲಿದ್ದು 3 ದಿವಸ ನವಧಾನ್ಯಗಳು ಹೋಗಿ ಆಮೇಲೆ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒಬ್ರು ಇನ್ಸ್ಪೆಕ್ಟರ್ ಕೊಡ್ತಾ ಇರೋದು. ಅವ್ರು ಯಾವ ಇನ್ಸ್ಪೆಕ್ಟರ್ ಅಂತ ಬೇಡ, ಇನ್ಸ್ಪೆಕ್ಟರ್ ಬಂದು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಏನಾಗುತ್ತೆ ಪ್ರತಿಯೊಂದು ಬಂದು ಮಾಡ್ಕೊಟ್ಟು ಹೋಗೋದು. ಇವತ್ತು ಗಣೇಶ ಈಶ್ವರ ಪಾರ್ವತಿ ಪ್ರತಿಷ್ಠಾಪನೆ ಇದೆ. ಮೇನ್ ಅದನ್ನ ಹೇಳ್ಬೇಕಂದ್ರೆ ಶಿವನ ವಿಗ್ರಹವನ್ನ ಪ್ರತಿಷ್ಠಾಪನೆ ಎಲ್ಲೂ ಮಾಡೋದಿಲ್ಲ ನಾವು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಲಿಂಗವನ್ನೇ ಶಿವನ ರೂಪವಾಗಿ ನಾವು ಕೈ ಮುಗಿಯೋದು, ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಯಾಕೆ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಅಂದ್ರೆ ದೇವರ ವಾಗ್ದಾನದ ಮೇರೆಗೆ ಶಿವನ ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ದೇವರ ವಾಗ್ದಾನದಲ್ಲಿ ತಿಳಿಸಿದ್ದ ದೇವರ ವಾಗ್ದಾನದಲ್ಲಿ ವಿಗ್ರಹ ಮಾಡಿಸ್ಬೇಕಂತ ತಿಳಿಸಿರೋದು. ಅವರೇ ಭಕ್ತಾದಿಗಳು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿಸಿರೋದು. ಅವ್ರ ಕಡೆ ಒಂದ್ಸಲ ಅವರೇ ವಿಗ್ರಹನ ಅವರೇ ಬಂದು ಪ್ರತಿಷ್ಠಾಪನೆ ಮಾಡಿಸ್ಕೊಟ್ಟಿರೋದು. ಇವತ್ತು ಆ ವಿಗ್ರಹಕ್ಕೆ ತಲೆ ಮೇಲೆ ಶಿವನ ಚಂದ್ರನ ಇದೆ ಇರೋದ್ರಿಂದ ಚಂದ್ರಮೌಳೇಶ್ವರ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಪಾರ್ವತಿ ಇದೆ, ಗಣಪತಿ ಇದೆ. ಆಮೇಲೆ ಶಿವನ ವಿಗ್ರಹ ಬಂದು ನಮ್ಮ ಇಡೀ ಇಂಡಿಯಾದಲ್ಲಿ 2 ಕಡೆ ಅಂತ ಹೇಳಿ ನನಗೆ ಪುರೋಹಿತರು ತಿಳಿಸಿದ್ರು. ವಿಗ್ರಹನ ಯಾರು ವಿಗ್ರಹ ಪ್ರತಿಷ್ಠಾಪನೆ ಯಾರು ಮಾಡಿಲ್ಲ. ನಿಮ್ಗೆ ಯಾರು ಹೇಳಿದ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದಾಗ ಅಂತ ಕೇಳೋದಕ್ಕೆ ನಮ್ಗೊಂದು ಅದೊಂದು ಇದು ಗೊತ್ತಾಗಿದ್ದು. ಒಂದು ಎಲ್ಲಿದೆ ಅಂತ ಕೇಳಿದಾಗ ಅಮೃತೂರು ಜಿಲ್ಲೆಯಲ್ಲಿ ಇದೆ. ಅಮೃತೂರು ಇದರಲ್ಲಿ ಹೋಬ್ಳಿಲಿ ಒಳಗೊಂದಾದಲ್ಲಿ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ಒಂದು ವಿಗ್ರಹ ಇದೆಯಂತೆ. ಅದು ಬಿಟ್ರೆ 2ನೇದು ಇಲ್ಲೇ ಇರೋದು. ಇಡೀ ಇಂಡಿಯಾದಲ್ಲಿ ಎಲ್ಲೂ ವಿಗ್ರಹ ಪ್ರತಿಷ್ಠಾಪನೆ ಮಾಡಿಲ್ವಂತೆ. ಅದೊಂದು ವಾಕ್ಯನ ಪುರೋಹಿತರು ನನಗೆ ತಿಳಿಸಿದ್ರು.
ಕೊಂಡಕ್ಕೆ ಬೆಂಕಿ ಅದಕ್ಕೋಸ್ಕರ ವಾಪಸ್ ಬರ್ತೀವಿ ಓಕೆನಾ ಗೈಸ್. ನೀವು ಟ್ರಾವೆಲ್ ಟ್ರಿಕ್ ನೋಡಿದ್ರಲ್ಲ, ಟ್ರಾವೆಲ್ ಟ್ರಿಕ್ ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ, ಅವ್ರು ನನ್ನ ಜೊತೆ ಮಾಡಿದ್ರು ಕೂಡ ಅಪ್ಲೋಡ್ ಮಾಡ್ತೀನಿ ಓಕೆನಾ. ನೋಡಿ ಫಾಲೋ ಮಾಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನೋಡಿ ಸಿಂಬ ಬಂದಿದೆ ನೋಡಿ ಗೈಸ್, ನಮ್ಮ ಸಿಂಬ ಬಂದಿದ್ದಾನೆ. ನಮ್ಮ ಸಿಂಬ ಎಲ್ಲ ಒಯ್ತಾ ಇದ್ದೀವಿ ಈಗ. ನಮ್ಮ ಮಾವ ಅಲ್ಲಿ ಕೂತಾರೆ ಗೈಸ್, ನೋಡಿ ಅಲ್ಲಿ ಕೂತವ್ರೆ. ಓಕೆ ಗೈಸ್, ಹೊರಡೋಣ ಬನ್ನಿ ಈಗ. ಮತ್ತೆ ಮನೆಗೆ ಹೋಗಿ ವಾಪಸ್ ಈಗ ಹೊರಟು ಗೈಸ್. ಓಕೆ ಬನ್ನಿ ಗೈಸ್, ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ನಿಮ್ದು ಏನೇ ಪ್ರಾಬ್ಲಮ್ಸ್ ಇರಲಿ, ಏನೇ ಒಂದು ದೊಡ್ಡ ಮಟ್ಟದಿಂದ ಇರಲಿ, ಸಣ್ಣ ಮಟ್ಟ ಇರಲಿ, ಏನೇ ಇರಲಿ ಗೈಸ್, ಆ ದೇವಸ್ಥಾನಕ್ಕೆ ಒಂದ್ಸಲ ನೀವು ಹೋಗಿ ಆನಂತರ ಒಂದು ಸಲ ಕೇಳ್ಕೊಂಡು ಬನ್ನಿ. ಆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಓಕೆನಾ. ಏನೇ ಇರಲಿ ಗೈಸ್, ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರಲಿ ನಮಗೆ ಆ ತಕ್ಷಣ ನಿಮಗೆ ಕ್ಲಿಯರ್ ಆಗುತ್ತೆ ಓಕೆನಾ. ನಿಮಗೆ ಯಾರಿಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಏನೇ ಪ್ರಾಬ್ಲಮ್ಸ್ ಇರಲಿ ಅವ್ರಿಗೆ ವಿಡಿಯೋನ ಕಳಿಸಿ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಓಕೆ. ಅವ್ರಿಗೆ ಏನೇ ಪ್ರಾಬ್ಲಮ್ಸ್ ಇದೆ ಅಲ್ಲಿ ಹೋಗಿ ಅಂತ ಹೇಳಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋದಲ್ಲಿ ಕೂಡ ಅಡ್ರೆಸ್ ಹೇಳಿದ್ದಾರೆ. ಅಡ್ರೆಸ್ನ ತೊಗೊಂಡು ಹೋಗಿ ನೀವು ಓಕೆನಾ. ಹೋಗಿ ನಿಮ್ಮ ಪ್ರಾಬ್ಲಮ್ಸ್ ಏನೇ ಇರಲಿ ಗೈಸ್ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಓಕೆನಾ ಗೈಸ್. ಒಂದು ಫಿಲಮ್ ಶಾರ್ಟ್ ಮೂವಿಗೆ ಇಲ್ಲ ವೆಬ್ ಸೀರೀಸ್ಗೆ ನಾವು ಸ್ಕ್ರಿಪ್ಟ್ ರೈಟರ್ಸ್ನ ಹುಡುಕ್ತಾ ಇದ್ದೀವಿ. ಸ್ಕ್ರಿಪ್ಟ್ ರೈಟರ್ಸ್ನ ಹುಡುಕಿ ಒಂದು ನೆಕ್ಸ್ಟ್ ತಿಂಗಳಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ವಿ ಮೂವಿನ. ಅದಕ್ಕೋಸ್ಕರ ನಿಮ್ಗೆ ಯಾವ ಸ್ಕ್ರಿಪ್ಟ್ ರೈಟರ್ಸ್ ಏನೋ ಗೊತ್ತಿದ್ದರೆ ಕೆಳಗೆ DM ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಆ ನಂಬರ್ಗೆ ಕಾಲ್ ಮಾಡಿ, ಹಾಗೆ ಇಲ್ಲ ವಾಟ್ಸಪ್ ಮಾಡಿ ಗೈಸ್. ಕಾಲ್ ಹೋಗಲಿ ಅಂದರೆ ವಾಟ್ಸಪ್ ಮಾಡಿ ಓಕೆನಾ. ನನಗೆ ಒಂದು ಒಳ್ಳೆ ಕತೆ ಬೇಕು ಗೈಸ್, ಅದಕ್ಕೋಸ್ಕರ ನಾವು ಹುಡುಕ್ತಾ ಇದ್ವಿ. ಏನು ಗೊತ್ತಿದೆ ನಿಮಗೆ ಕೆಳಗೆ ನಂಬರ್ ಕೊಟ್ಟಿದ್ದೀವಿ, DM ಮಾಡಿ ಓಕೆ. ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ನಂಬರ್ ಇದೆ, ಅಲ್ಲಿ ಕೂಡ DM ಮಾಡಿ ಓಕೆನಾ. ಆದಷ್ಟು ಗೈಸ್ ಹೋಗಿ ಆ ದೇವಸ್ಥಾನಕ್ಕೆ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಓಕೆನಾ. ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನು ಎಂಡ್ ಮಾಡಲಿಲ್ಲಪ್ಪ ಅಂತ ಅಂದರೆ ಡೇಟ್ ಕೊಂಡಲ್ಲ ಆದ ನಂತರ ನಮಗೋಸ್ಕರ ಬೆಂಗಳೂರು ಬಂದು, ಅದಕ್ಕೋಸ್ಕರ ನಾವು ಅಲ್ಲಿ ಎಂಡ್ ಮಾಡೋಕ್ಕಾಗಲಿಲ್ಲ ವಿಡಿಯೋನ, ಅದಕ್ಕೆ ಇಲ್ಲಿ ಬಂದು ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮಿಥುನ್ ಗೌಡ 04 ವ್ಲಾಗ್ಸ್ ಆ್ಯಂಡ್ ಮಿಥುನ್ ಗೌಡ 04 ಇನ್ಸ್ಟಾಗ್ರಾಮ್ ID ಕೂಡ ಫಾಲೋ ಮಾಡ್ತಾಯಿರಿ ಓಕೆ. ಕಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಅದಷ್ಟು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಾನು.